गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳದ 7ನೆಯ ಒಂದು ಪದ್ಯವನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ 7ನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರ ಅಂದ್ರೆ, ಜ್ಞಾನ ಅನ್ನುವಂಥದ್ದು ಯಾವ ರೀತಿ ನಮ್ಮ ದುಃಖಗಳನ್ನ ನಿವೃತ್ತಿ ಮಾಡ್ತದ, ಜನನ ಮರಣ ಅನ್ನುವಂಥದ್ದು, ಭವಬಂಧನ ಅನ್ನುವಂಥದ್ದು, ಭವರೋಗ ಅನ್ನುವಂಥದ್ದು ನಿವೃತ್ತಿ ಮಾಡ್ತದೆ. ಜ್ಞಾನದಿಂದನೇ ನಿವೃತ್ತಿ ಆಗ್ತದ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿಗೆ ನಾವು ಹೋಗ್ಬೇಕಾದ್ರೆ ಜ್ಞಾನವನ್ನೇ ನಂಬು ಅನ್ನುವಂಥದ್ದು ಈ 7ನೇ ಪದ್ಯದಲ್ಲಿ ಮಹಾತ್ಮರು ತಿಳಿಸ್ತಾರೆ ನಮಗೆ. ಎಲ್ಲೆಲ್ಲೋ ಹುಡುಕಿ ಅಲ್ಲಿ ನನಗೆ ಆನಂದ ಆಗ್ತದ, ಅಲ್ಲಿ ಜನನ ಮರಣ ರಹಿತನನ್ನಾಗಿ ಮಾಡುವಂಥದ್ದು, ಮುಕ್ತನಾಗ್ತೀನಿ ಅನ್ನುವಂಥ ಭಾವ ಎಲ್ಲಿ ಇಟ್ಕೊಳ್ಳೋದು ಬೇಡ. ಜ್ಞಾನದಿಂದನೇ ಮುಕ್ತಿ ಆಗ್ತದ. ಜ್ಞಾನ ದೇವತ್ವ ಕೈವಲ್ಯಂ ಅಂತ ಐತೆ, ಜ್ಞಾನದಿಂದನೇ ಮುಕ್ತಿ ಆಗ್ತದ ಅನ್ನುವಂಥ ವಿಚಾರವನ್ನ ಅದನ್ನ ನಿಶ್ಚಯವಾಗಿ ನಂಬು. ಅದು ಹೆಂಗಂದ್ರ ಒಂದು ಚೂರು ಸಂಶಯ ಇಲ್ಲದೆ, ಅದಕ್ಕೆ ಗುರುವಾಕ್ಯ ಹೆಂಗ್ ನಂಬಬೇಕಂತಂದ್ರ, ಗುರುವಾಕ್ಯವೇ ಶ್ರುತಿ, ಗುರುವಾಕ್ಯವೇ ಸ್ಮೃತಿ, ಗುರುವಾಕ್ಯವೇ ಪುರಾಣಾಗಮ, ಗುರುವಾಕ್ಯವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಅಥವಾ ಗುರುವಾಕ್ಯವೇ ಮೋಕ್ಷಗತಿ ಆಯ್ತು, ಗುರುವಚನವೇ ಮೋಕ್ಷಗತಿ ಆಯ್ತು. ಎಷ್ಟು ಅದ್ಭುತವಾಗಿ ನಮಗ್ ತಿಳಿಸ್ತಾರ. ಅಷ್ಟೊಂದು ಒಂದು ನಂಬಿಕೆ ವಿಶ್ವಾಸದಿಂದ ಸದ್ಗುರು ವಾಕ್ಯವನ್ನ ಕೇಳ್ಬೇಕು ಅನ್ನುವಂಥದ್ದು. ಕೇಳಿದಾಗ ಅದಕ್ಕೆ ಹೇಳ್ತಾರ ಕರುಣಾಮಯಿಗಳಲ್ಲ. ಅದಕ್ಕೆ ತಂದೆ ತಾಯಿ ಆದಂತವ್ರು ಬಂಧಕ್ಕೆ ಗುರಿ ಮಾಡ್ತಾರ. ಸದ್ಗುರು ಬಂಧನದಿಂದ ಪಾರ್ ಮಾಡುವಂತ ಶಕ್ತಿ ಸದ್ಗುರುವಿಗೆ ಮಾತ್ರ ಇರುವಂತಹದ್ದು. ಅದಕ್ಕೆ ಹೇಳ್ತಾರ, ಈ ಜ್ಞಾನ ಹೇಗಿದೆ ಅಂದ್ರ, ಮನು ಮುನಿಗಳಿಂದ ಸ್ತುತಿ ಮಾಡಿಕೊಳ್ಳಿಕ್ಕೆ ಯೋಗ್ಯವಾದಂಥದ್ದು, ಎಲ್ರೂ ಅದನ್ನ ಸ್ತುತಿ ಮಾಡದಂತ ಇದು ಜ್ಞಾನ, ಅದೇ ರೂಪವಾಗಿರುವಂಥದ್ದು. ಅಂಥ ಜ್ಞಾನವನ್ನ ನಿಶ್ಚಯವಾಗಿ ವಿಶ್ವಾಸದಿಂದ ನಂಬು 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 ಅಂತ ಹೇಳ್ತಾರ. ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ 7ನೇ ಪದ್ಯದೊಳಗ. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು, ನನ್ನಿ ಎಂದು ನಂಬು ಯೋಗಿ, ನಿನ್ನ ಮುನ್ನಿನ ಜಡಭಾವವಂ ನೀಗು ನಲಿದು ಇದು, ನನ್ನಿ ಎಂದು ನಂಬು ಯೋಗಿ ನಿನ್ನ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಯೋಗಿ ಅಂತಂದ್ರ, ಈ ಜ್ಞಾನವನ್ನ ಪಡ್ಕೊಳ್ಬೇಕಂತ ಏನ್ ಕೂತ್ಕೊಂಡಿರ್ತಾರಲ್ಲ ಅವರೇ ಯೋಗಿಗಳು. ಇದು ಜ್ಞಾನವನ್ನು ಮಾಡ್ಕೊಳ್ಳದೆ ನಾನು ಸುಮ್ಮನೆ ಹಾಗೆ ಈಗ ಅಂತ ಕಾಲ ಕಳೆದ್ ಬಿಟ್ಟು ನಾನು ಹಂಗೆ ಹೋಗ್ಬಿಡ್ತೀನಿ ಅಂತಂದ್ರ ಯೋಗಿಗಳು ಅನ್ಸ್ಕೊಳಕ್ ಸಾಧ್ಯ ಇಲ್ಲ. ಬರೀ ಮೈ ಮೇಲೆ ಕಾವಿ ಬಟ್ಟೆ ಹಾಕೊಂಡು ತಿರುಗಾಡ್ತೀನಿ ಹಂಗಲ್ಲ ಅದು. ಯಾಕಂದ್ರೆ ಈ ಜ್ಞಾನವನ್ನ ಪಡ್ಕೊಳ್ಬೇಕು, ನಾನು ಯಾರು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು. ಆ ರೀತಿ ಆ ಮುಕ್ತಿಯನ್ನ ಪಡ್ಕೊಳ್ಬೇಕನ್ನುವಂಥದ್ದು ಆ ಭಾವ ಇಟ್ಕೊಂಡು ಕೇಳುವಂಥವ್ರಿಗೆ ಯೋಗಿ ಅಂತ ಹೇಳ್ತಾರೆ. ಅದಕ್ಕೆ ಜ್ಞಾನವನ್ನ ಪಡೆಯಬೇಕನ್ನುವಂತ ಒಂದು ಇಚ್ಛೆ ಉಳ್ಳಂತ ಅಧಿಕಾರಿ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಹೆಂಗೈತಪ್ಪ ಅಂದ್ರೆ, ನನ್ನಿ ಎಂದು ನಂಬು, ಇದು ನಿಶ್ಚಯವಾಗಿ ವಿಶ್ವಾಸದಿಂದ ಇದನ್ನ ನಂಬು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ನಿನ್ನೆ ವಿಷಯದಲ್ಲಿ 2 ಆಗಿದಾವ. ಯಾಕಂದ್ರ ಜ್ಞಾನವು ಸಕಲ ದುಃಖಗಳನ್ನ ನಾಶ ಮಾಡ್ತದ ಅನ್ನುವಂಥದ್ದು ಒಂದು. ಅಜ್ಞಾನವನ್ನ ನಾಶ ಮಾಡ್ತದ. ನಿನ್ನಲ್ಲಿರುವ ಕತ್ತಲೆಗೆ ಬೆಳಕಾಗಿ ಬರುವಂಥದ್ದು ಈ ಜ್ಞಾನ ಐತೆ. ಆದ್ರ ಈ ಮನಸ್ಸನ್ನುವಂಥದ್ದು ಕೂಡ ಅಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಳಿಕ್ ಕೂಡ ಈ ಜ್ಞಾನದಿಂದನೇ ಮೋಕ್ಷ ಆಗ್ತದ ಅನ್ನುವಂಥದ್ದು. ಸಕಲ ದುಃಖಗಳು ಅಜ್ಞಾನದಿಂದನೇ ಇದು ದುಃಖ ಬಂದಂಥದ್ದು. ಅಜ್ಞಾನ ಯಾವಾಗ ಆಯ್ತು, ನಿನ್ನನೆ ನೀನ್ ಮರ್ತ್ಕೊಂಡದಕ್ಕ ಇಲ್ಲಿ ದುಃಖ ಬಂದಂಥದ್ದು. ಯಾತಕ್ಕಂದ್ರೆ ನಿನ್ನನೆ ನೀನ್ ಮರ್ತ್ಕೊಂಡದಕ್ಕ.
ಮಹಾತ್ಮರು ಹೇಳ್ತಾರೆ, ಇಲ್ದೇ ಇರುವಂತ ವಸ್ತು ನಾನು ಅಂತ ಕೂತಿಯಲ್ಲ, ಅದಕ್ಕೆ ನಿನ್ಗೆ ದುಃಖ ಬಂದಂತದ್ದು. ಶರೀರ ಅನ್ನುವಂಥದ್ದು ನಾನಲ್ಲ, ಆದ್ರೂ ನಂದು ಅಂತ ಕುಂತಿಯಲ್ಲ. ಶರೀರ ಹೋದ ತಕ್ಷಣ ಹೋಗ್ತೀನಿ ಅಂತಿದೆ, ಹುಟ್ಟಿದಗಳನ್ನೇ ಬಂತಂತಿದೆ. ಅದಕ್ಕ ಇದು ನಿನ್ನನ್ನು ನೀ ಮರ್ತದಕ್ಕಾಗಿ ಇಲ್ಲಿ ಹಲವಾರು ದುಃಖಕ್ಕ ಗುರಿಯಾಗಿದೆ. ಈ ಜ್ಞಾನದಿಂದನೇ ಇಂಥ ದುಃಖವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದು. ಆಮೇಲೆ ಜ್ಞಾನದಿಂದ ಸಕಲ ದುಃಖಗಳನ್ನು ಕಳೆಯುವಂತಹ ಸಾಮರ್ಥ್ಯ ಐತೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಸಕಲ ಸುಖಗಳನ್ನು ಉಂಟು ಮಾಡುವಂತ ಸಾಮರ್ಥ್ಯನೂ ಈ ಜ್ಞಾನದಾಗ ಐತೆ. ಅದಕ್ಕೆ ನಿನ್ನೆ ವಿಷಯದಲ್ಲಿ ಬಂದು 8 ಆನಂದ, ವಿದ್ಯಾನಂದ ಇಟ್ಕೊಂಡು 8 ಆನಂದಗಳೇನು ತೋರ್ತಾವ. ಇವು ಕೂಡ ಯಾವ ರೀತಿ ಇದಾವ, ಪ್ರತಿಬಿಂಬ ಆನಂದಗಳು ತೋರುವಂಥದ್ದು. ಈ ಜ್ಞಾನದಿಂದನೇ ಏನಾಗ್ತದ, ಅತ್ಯಧಿಕ ಪುಣ್ಯಕ್ಕ ಬಹಳಷ್ಟು ಶ್ರೇಷ್ಠವಾದಂಥದ್ದು ಈ ಜ್ಞಾನ ಅನ್ನುವಂಥ ವಿಚಾರವನ್ನು ಕೂಡ ಹೇಳುತ್ತಾರೆ. ಮತ್ತೆ ಸಕಲ ಸಿದ್ಧಿಗಳಿಗೆ ಮೋಕ್ಷಕ್ಕೆ ಜನ್ಮಭೂಮಿ ಆಗಿರುವಂಥದ್ದಂತ ನಿನ್ನೆ ಹಲವಾರು ವಿಚಾರಗಳನ್ನ ಹೇಳಿದ್ರೆ, ಈಗ ಈ ಒಂದು ಶಂಭುಲಿಂಗನ, ಅದಕ್ಕೆ ಸಾರಿ ಚೆಲ್ಲದ ಮುಕ್ಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಕಾಣದೇ ಇರುವಂತ ವಸ್ತುವನ್ನ ನಾವು ನೋಡ್ಬೇಕಾಗ್ಯದ. ಯಾಕೆ ಇದಕ್ಕಿಷ್ಟು ಮಹತ್ವ ಆದಂತಂದ್ರೆ, ಇದು ಕಾಣದೇ ಇಲ್ಲಲ್ಲ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ, ಅಂತ ಜ್ಯೋತಿ ಸ್ವಯಂ ಜ್ಯೋತಿ ನೋಡ್ರಿ. ಇಂಥ ಜ್ಯೋತಿ ಕಾಣಿಸ್ತದೆ ಅಂದ್ರೆ ಕಾಣಕ್ಕ ಸಿಗಂಗಿಲ್ಲ, ಅದು ಸಿಗದೇ ಇರುವಂಥದ್ದು. ಆದ್ರೆ ಒಂದು ಅನುವಿನಿಂದ ಸದ್ಗುರು ಹೇಳ್ತಾನ, ತಿಳಿಸ್ತಾನ. ಈ ಜ್ಞಾನದಲ್ಲಿ ಶಂಭು ಲಿಂಗನ ಅಂದ್ರ ಪರಬ್ರಹ್ಮನ ನಿಜ ವಸ್ತುವನ್ನ ಕಾಣಿಸುವಂತಹ ಶಕ್ತಿ ಜ್ಞಾನದಲ್ಲಿ ಐತೆ. ಅದಕ್ಕ ಈ ಒಂದು 3ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ನಿಗಮ ವರಸುವ ಮುನಿಗಳು ಜಾನಿಪ ಸುರೋರಗ ನರರ ಜಾಣ್ಮೆಗಾಣದ ಜಗದಾಗು ಹೋಗಿ ನೋಳ್ ಪುಗದಿಹ ಶಂಭುಲಿಂಗದ ಅಗಣಿತ ನಿಜವಿದೆಂಬ ಅಗಣಿತ ನಿಜವಿದೆಂಬ ಅಂತ ಹೇಳುವಂತ ವಿಚಾರ. ನಿಗಮವು ಅಂದ್ರ ವೇದ ಜ್ಞಾನ ಅಂದ್ರ ಆಗಮ ನಿಗಮ. ನಿಗಮದಲ್ಲಿರುವಂತದ್ದು ಜ್ಞಾನನೇ. ವೇದಗಳಲ್ಲಿ ಆಗಮ ನಿಗಮ, ಆಗಮದಲ್ಲಿ ಕೆಲವು ಕರ್ಮಗಳ ಬಗ್ಗೆ, ಅದ್ರ ಬಗ್ಗೆ ಯಜ್ಞ ಯಾಗಾದಿಗಳ ಬಗ್ಗೆ ಎಲ್ಲ ಬರ್ಕೊಂಡು ಬಂದಿರ್ತಾರೆ. ನಿಗಮದಲ್ಲಿ ಜ್ಞಾನದ ಬಗ್ಗೆನೇ ಹೇಳುವಂಥದ್ದು. ಇಲ್ಲಿ ಕೂಡ ಹೇಳ್ತಾರ, ಈ 4 ವೇದಗಳು, 4 ವೇದಗಳಲ್ಲಿ ಹೇಳದಂಥದ್ದು ಯಾರನ್ನಂದ್ರ ಈ ಬ್ರಹ್ಮನ ಬಗ್ಗೆ ಹುಡುಕುವಂಥದ್ದು, ಪರಬ್ರಹ್ಮ. ಯಾಕಂದ್ರ ಈ ತ್ರಿಮೂರ್ತಿಗಳ ಬ್ರಹ್ಮ ವಿಷ್ಣು ಅಲ್ಲ, ಪರಬ್ರಹ್ಮ ಅನ್ನುವಂತ ಶಂಭು ಸ್ವರೂಪ, ನಮ್ಮ ಸ್ವರೂಪ ಪರಬ್ರಹ್ಮ ಸ್ವರೂಪ, ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥದ್ದು. 4 ವೇದಗಳು ಎಲ್ಲಿ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇವೆಲ್ಲ ಏನದವ? ಇವೆಲ್ಲವೂ ಈ ಒಂದು ಶ್ರೀ ಶಂಭುಲಿಂಗನನ್ನೇ, ಬ್ರಹ್ಮನನ್ನೇ ಹುಡುಕ್ತಾ ಇದ್ದ, ಶಂಭುಲಿಂಗನನ್ನೇ ಹುಡುಕ್ತಾ ಇದ್ದಾವ. ಅದಕ್ಕೆ ಎಲ್ಲಾ ನದಿಗಳು ಎಲ್ಲಿ ಹೋಗ್ತಾ ಇದ್ದಾವ? ಮನುಷ್ಯನ ಒಂದು ಗುರಿ ಯಾವುದು? ಪ್ರತಿಯೊಂದು ಜೀವಿಗಳ ಒಂದು ಗುರಿ. ನಾವ್ ಅದಕ್ಕೆ ಇದು ಹೆಂಗೈತಂತಂದ್ರ, ಸದ್ಗುರು ಒಬ್ಬ ಮೇಷ್ಟ್ರಾಗಿ ಬಂದ. ಇವು ಶ್ರುತಿ ಪ್ರಮಾಣಗಳು ಏನದಾವ, ಇವು ಒಂಥರ ತೇರಿಗಳು ತರ. ಆದ್ರೆ ಈ ಜಗತ್ತೇನನ್ನುವಂಥದ್ದು ಇದು ಪ್ರಾಕ್ಟಿಕಲ್ ಆಗಿ ನಾವು ನೋಡುವಂಥದ್ದು. ಬಹಳಷ್ಟು ತಿಳ್ಕೊಳ್ಬಹುದು ಇದರಿಂದ. ಒಂದು ಗಿಡ ಹಾಕ್ತದಲ್ಲ, ಅದಕ್ಕೆ ಕೊನೆಗೇನು ಹಣ್ಣಾಗುವಂಥದ್ದೇ ಫೈನಲ್. ಮತ್ತ ಅದ್ರ ಮುಂದೆ ಏನಿಲ್ಲ, ಸಿಹಿಯಾದ ಹಣ್ಣು ಕೊಡುವಂಥದ್ದು, ಸಿಹಿಯಾದ ಹಣ್ಣಾಗುವಂಥದ್ದು. ಅದರಿಂದ ಬಹಳಷ್ಟು ನಾವು ತಿಳ್ಕೊಳ್ಬಹುದು, ಕಲಿಬಹುದು. ಒಂದು ನದಿ ಮೋಡ ಎಲ್ಲಿಂದ ಆಯ್ತು? ಸಮುದ್ರ ಆವಿಯಾಗಿ, ಸಮುದ್ರ ಕಾಯ್ದು ಆವಿಯಾಗಿ ಮೋಡ ಆಗ್ತದ. ಮೋಡ ಆಗಿ ಅದು ಮಳೆ ರೂಪದಾಗ ಮತ್ತೆ ನೀರಾಗಿ ಹರಿತದ. ಹರಿತು ಅಂದಾಗ ಮತ್ತೆ ಎಲ್ಲಿಗೆ ಹೋಗಿ ಸೇರಕ್ ಪ್ರಯತ್ನ ಪಡ್ತದ?
ಎಲ್ಲಿಂದ ಹುಡ್ತಾ ಅಲ್ಲಿಗೆ ಹೋಗಕ್ ಪ್ರಯತ್ನ ಪಡ್ತದದು. ಎಷ್ಟೊಂದು ಪ್ರಕೃತಿ ಒಳಗ್ ನಾವು ಇದು ನೋಡ್ತೀವಲ್ಲ, ಈ ಪ್ರಾಕ್ಟಿಕಲ್ಲೇ ಕಾಣುವಂತ ಈ ಜಗತ್ತು ಏನದ, ಇದೆಲ್ಲ ನಮ್ಗ ತಿಂದು ಉಂಡು ಸತ್ತು ಹೋಗಕ್ ಇರ್ಬಹುದು. ಯಾಕಂದ್ರೆ ಪ್ರಾರಬ್ಧ ರೂಪವಾಗಿ ಈ ಜಗತ್ತು ಒಂದು ನಮ್ಗ ಏನಂದ್ರ ಜಡವಾಗಿರುವಂತ ಈ ಜಗತ್ತಿನಲ್ಲಿ ನಾವು ಕೆಲವೊಂದು ಈ ನಮ್ ಪ್ರಾರಬ್ಧಕ್ಕೆ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಇದನ್ನ ಉಣೋದಕ್ಕೆ ಒಂದಿಷ್ಟು ಸಾಧನೆಗಳು ಇದ್ರಲ್ಲಿ ಜಗತ್ತನ್ನುವಂಥದ್ದು ಇರ್ಬಹುದು. ಆದ್ರೆ ಇದರಿಂದ ಬಹಳಷ್ಟು ನಾವು ತಿಳ್ಕೊಳಕ್ಕೂ ಇದ್ರಾಗ ಐತೆ. ಯಾವ್ದು ರೀತಿಯಿಂದ ನೋಡ್ರಿ, ಒಂದು ಬೀಜ ಆಗಿರ್ತದ, ಕೊನೆಗೆ ಹಣ್ಣಿನಿಂದ ಬೀಜನೇ ಆಗ್ತದ. ಏನಾಗ್ಬಿಟ್ಟಿತ ಅದೇ ಹುಟ್ಟುತ್ತದ. ಆ ರೀತಿಯಿಂದ ತಿಳ್ಕೊಂಡ್ ನೋಡಿದ್ರೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಎಲ್ಲಿಂದ ಆಯ್ತು ಇದು? ನೀರು ಮಳೆ ಬಂತು. ಮಳೆ ಅಂದ್ರೆ ಅದು ಸಮುದ್ರದ ನೀರು ಕಾಯ್ದು ಆವಿಯಾಗಿ ಮೋಡ ಆಗಿ ಕೊನೆಗೆ ಅದು ಮಳೆ ರೂಪವಾಗಿ ಭೂಮಿಗೆ ಬರ್ತದ. ಆದ್ರೆ ಮತ್ತೆ ಅದ್ರ ಗುರಿ ಏನು ಅಂತಂದ್ರ ಮತ್ತೆ ಅದು ಸಮುದ್ರವನ್ನು ಸೇರ್ಬೇಕನ್ನುವಂಥದ್ದು ಗುರಿ ಇರ್ತದ. ಹಂಗಾಗಿ ನಾವು ಎಲ್ಲಿಂದ ಬಂದೀವಿ ಅದನ್ನ ಬಿಟ್ಟಿದೀವಿ. ನಾವು ಎಲ್ಲಿಂದ ಬಂದಿದೀವಿ, ಎಲ್ಲಿಗೆ ಸೇರ್ಬೇಕನ್ನೋದು ಅದು ತಿಳ್ಕೊಳ್ಳಾರ್ದು ದೊಡ್ಡ ಅಜ್ಞಾನ ನಮಗೆ. ನಾವ್ ಎಲ್ಲಿಂದ ಬಂದೀವಿ, ಎಲ್ಲಿಗೆ ಸೇರ್ಬೇಕು, ಬಂದು ಬಿಟ್ಟಿದೀವಿ, ಜಾಗ ಬಿಟ್ಟು ಬಂದು ಬಿಟ್ಟಿದೀವಿ. ಈಗ ಒಬ್ಬ ವ್ಯಕ್ತಿ ಜಾತ್ರೆಗೆ ಹೋಗಿರ್ತಾನ ಅಥವಾ ಯಾವ್ದೋ ಒಂದು ಊರಿಗೆ ಹೋಗಿರ್ತಾನ, ಹೋಗಿ ತನ್ನ ಊರನ್ನ ಮರ್ತು ಅಲ್ಲೇ ಎಲ್ಲರನ್ನ ನೋಡ್ಬಿಟ್ಟು ಇಲ್ಲಿ ಬಹಳ ಚಂದ ಐತಪ್ಪ ಅಂತ ಆ ಕಡೆ ತಿರುಗಾಡ್ಕೊಂತ ಅವ್ರ ಜೊತೆ ಮಾತಾಡ್ಕೊಂತ ಇವ್ರ ಜೊತೆ ತನ್ನ ಊರನ್ನ ಮರ್ತನಂದ್ರ ಅದಕ್ಕೇನು ಹುಚ್ಚ ಅಂತಾರ, ಶಾಣೆ ಅಂತಾರ? ಹುಚ್ಚ ಅಂತಾರ. ಅವನಿಗೆ ತಲೆ ಕೆಟ್ಟದೇನ್ರಿ, ಅವ್ರು ತನ್ನ ಊರ್ ಮರ್ತು ಬಿಟ್ಕೇಸಿ ಇಲ್ಲಿ ಬಂದದನ್ರಿ, ಅದ್ರ ತಲೆ ಕೆಟ್ಟದ್ರಿ ಅಂತ ಅಂತಾರಿಲ್ಲ. ನೋಡಿದಾರ ಹಂಗೆ ಅಂತಾರ. ನಾವೆಲ್ಲರೂ ಅಲ್ಲಿ ಹೋಗ್ತೀವಿ, ನಮ್ಮೂರಿನ ವ್ಯಕ್ತಿ ಅದನ್ನ ತಮ್ಮೂರ್ ಮರ್ತ ಬಿಟ್ಟಾನಂದ್ರೆ ಇವನಿಗೆ ತಲೆ ಸರಿ ಇಲ್ರಿ, ಬರೋಬರಿ ಇಲ್ಲ, ಅದಕ್ಕೆ ತನ್ನ ಊರ್ ಮರ್ತ್ ಬಿಟ್ಟಾನ ಅಂದ್ರೆ. ಈಗ ನಮಗ್ ಮಹಾತ್ಮರು ಏನ್ ಹೇಳ್ತಾರ, ನಮಗ್ ಹಂಗ ಅಂತಾರ, ಇವಕ್ಕ ತಲೆ ಕೆಟ್ಟದಂತಾರ ಅವ್ರು. ಯಾಕಂದ್ರ ಎಲ್ಲಿ ಯಾರಿಗ್ ಭಾಷೆ ಕೊಟ್ರು, ಎಲ್ಲಿಂದ ಬಂದ್ರು ಅದನ್ನ ಮರ್ತ್ಕೊಂಡು ಇಲ್ಲಿ ಕಾಣುವಂಥದ್ದೇ ನಮ್ದಂತ ಕುಂತದಲ್ಲ, ಇದಕ್ಕೇನ್ ತಲೆ ಬರೋಬರಿ ಐತ ಕೆಟ್ಟದ? ಇದಕ್ಕ ತಲೆ ಕೆಟ್ಟದಂತಾರ ಅವ್ರು. ಯಾವುದನ್ನ ಮಾಡ್ಕೊಳ್ಬೇಕಾಗ್ಯದ ಅದನ್ನ ನಾವು ಮರ್ತು ಬಿಟ್ಟಿದೀವಿ. ಮತ್ತು ಹೋಗೋದೇ ಇಲ್ಲೇ ಶಾಶ್ವತವಾಗಿ ಇಲ್ಲೇ ಕೂಡೋರಿದ್ರ ನಾವ್ ಏನಾದ್ರು ಇಲ್ಲೇ ಬಿಡು ಅಂತ ಎಲ್ಲ ಮಾಡ್ಬೋದಾಗಿತ್ತು. ಆದ್ರೆ ಇಲ್ಲಲ್ಲ, ನಮ್ಗೆ ಹಿಂದಲವ್ರು ಹೋಗಿದಾರ, ಮುಂದಲವ್ರು ಹೋಗಾಕತ್ತಾರ, ಮತ್ ಅವ್ರು ಹೋಗಂಗ್ ನಾವು ಹೋಗೋರೆ. ಶಾಶ್ವತವಾಗಿ ಅಂತ ಇಲ್ಲಿ ಇರಂಗಿಲ್ಲ, ಅದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ತತ್ವ, ಎಲ್ಲರ ಭಾವನೆಯಲ್ಲಿ ಅಡಿಗೆದ. ಆದ್ರೂ ಕೂಡ ಅದು ಅಷ್ಟು ವಿಚಾರ ಮಾಡಕ್ ಕೊಡಂಗಿಲ್ಲ ಅಜ್ಞಾನ ಅನ್ನುವಂಥದ್ದು. ವಿಚಾರ ಮಾಡಕ ಕೊಡೋದಿಲ್ಲ ಅದು. ಅದಕ್ಕೆ ಈ ರೀತಿ ಏನ್ ಹೇಳ್ತಾರ, ಯಾವ ರೀತಿ ಸಮುದ್ರದಿಂದ ಹುಟ್ಟಿದಂತ ಒಂದು ನದಿ ಸಮುದ್ರಕ್ಕೆ ಸೇರಕ್ ಹೆಂಗ್ ಪ್ರಯತ್ನ ಮಾಡ್ತದೋ, ಅದ್ರ ನೀನು ತಿಳ್ಕೊ. ನೀನ್ ಎಲ್ಲಿಂದ ಹುಟ್ಟಿ ಅಲ್ಲೇ ಸೇರ್ಬೇಕು, ಅಲ್ಲಿಗೆ ಹೋಗ್ಬೇಕು ನೀನು. ಅದಕ್ಕೆ ಇಲ್ಲಿ ಕೂಡ ಪರಬ್ರಹ್ಮ ಆ ಸ್ವರೂಪವನ್ನ ಹೇಳುವುದ್ರಲ್ಲಿ 4 ವೇದಗಳು ಹುಡುಕ್ತಾ ಇದ್ದಾವ, ಹೇಳ್ತಾ ಇದ್ದಾವ, ಹೇಳಿಕ್ ಪ್ರಯತ್ನ ಪಡ್ತಾ ಇದ್ದಾವ, ಹುಡುಕ್ತಾ ಇದ್ದಾವ ನೋಡ್ರಿ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರೆ, ಎಲ್ಲ ವೇದಗಳು ಇದನ್ನೇ ಹೇಳಕ ಅವು ಪ್ರಯತ್ನ ಪಡ್ತಾ ಇದ್ದಾವ. ಆದ್ರಿಂದ ಈ ವೇದಗಳು ಆದ್ರ ಅಲ್ಲಿ ಕೂಡ ಅವು ಹೇಳ್ತಾವ, ಇಷ್ಟು ದೂರ ತೋರಿಸ್ತಾವ, ವಾಪಸ್ ಬರ್ತಾವ, ಮತ್ತೆ ಅಲ್ಲಿ ಮುಂದಕ್ಕೆ ಹೋಗಕ್ಕಾಗಿಲ್ಲ ಅವಕ್ಕ. ಎಷ್ಟು ಅದ್ಭುತ ನೋಡ್ರಿ, ಎಷ್ಟು ಅದ್ಭುತ. ಪೂರ್ತಿ ಹಿಂಗ ತೋರಿಸ್ತಾವ, ಹಿಂಗ ಆ ಕಡೆ ಮುಂದಕ್ಕೆ ಹೋಗಕ್ಕಾಗಿಲ್ಲ, ಹಿಂದಕ್ಕ ಬಂದಿದ್ದಾವೆಲ್ಲಾನು. ಅದಕ್ಕೆ ಈ ರೀತಿ ವೇದಗಳು ಏನದಾವ, ಈ ವೇದಗಳು ಕೂಡ ಈ ಶಂಭು, ಈ ಜಗತ್ತಿಗೆ ಕಾರಣವಾದಂತ ಈ ಶಂಭುನನ್ನ ಹುಡುಕುವುದ್ರಲ್ಲಿ ಪ್ರಯತ್ನದಲ್ಲಿದ್ದಾವ. ಈ ರೀತಿಯಾಗಿ ಈ ವೇದಾರ್ಥಗಳನ್ನ ಬಹಳಷ್ಟು ಮನನ ಮಾಡಿದಂತ ಮಹರ್ಷಿಗಳು ಅದಾರ, ಶುಕವಾಮ ದೇವ ಅದಾರ, ವಸಿಷ್ಠ ಗುರುಗಳು ಅದಾರ, ಮುನಿಗಳು, ಇವರೆಲ್ಲರೂ ತಮ್ಮಲ್ಲೇ ಕಂಡುಕೊಂಡ್ರು. ಯಾಕಂದ್ರೆ ಆ ಹೃದಯದಲ್ಲಿ ಶಂಭುಲಿಂಗನ ಹೃದಯಾರವಿಂದದಲ್ಲಿ ಆ ಶಂಭುನನ್ನ ಶಂಭುಲಿಂಗನನ್ನ ಧ್ಯಾನಿಸುವಂತವ್ರು ಆದ್ರು. ಯಾಕಂದ್ರೆ ಅಲ್ಲೇ ನೋಡ್ಕೊಂಡ್ರು ಅವರು.
ಯಾಕಂದ್ರೆ ಮಹಾತ್ಮರೇ ಇದು ಅಪರೋಕ್ಷ ಜ್ಞಾನ ಆಗುವಂಥದ್ದಲ್ಲ, ಎಲ್ಲಿ ಹೊರಗಡೆ ಹುಡುಕ್ತೀನಿ ಅಂದ್ರೆ ಸಿಗದೇ ಇರುವಂತದ್ದು ಇದು. ಅದಕ್ಕೆ ಹೇಳ್ತಾರೆ ಸಾರಿ ಎಲ್ಲ ಕಡೆ ಇದೆ, ಎಲ್ಲಾ ಕಡೆ ತುಂಬಿ ಭರಿತಾ ಇದೆ, ಆದ್ರೆ ಇವತ್ತು ನಮ್ಗೆ ಕಾಣವಲ್ದು. ಯಾಕೆ ಕಾಣವಲ್ದು? ಕಾಣುವಂಗಲ್ಲ, ಅದಕ್ಕೂ ಬೇಕಲ್ಲ, ಬಹಳಷ್ಟು ಪ್ರಯತ್ನ ಬೇಕಾಗ್ತದ. ಅದಕ್ಕೆ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಗುರುನೇ ತೋರಿಸ್ಬೇಕು, ಇಲ್ಲಂದ್ರ ಸಾಧ್ಯನೇ ಇಲ್ಲ. ಅದು ಒಬ್ಬತ್ತಿಗೆ ಗೊತ್ತು ಎಲ್ಲಿದ್ದಾನ ಹೇಗಿದ್ದಾನ. ಅದಕ್ಕ ಶಿವಪಥವನ್ನ ಅರಿಬೇಡೆ ಗುರುಪಥ ಮೊದಲು. ಶಿವನನ್ನ ತಿಳ್ಕೊಬೇಕಾದ್ರೆ ಗುರುವೇ ಬೇಕು ನೋಡ್ರಿ. ಗುರುವಿನ ಪಾದಕ್ಕೆ ಶರಣಾಗತ ನಾಗ್ಬೇಕು. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ನೋಡ್ರಿ. ಶಿವಪಥವನ್ನ ಅರಿವಡೆ ಗುರುಪಥ ಮೊದಲು. ಶಿವನನ್ನ ನಾವು ತಿಳ್ಕೊಳ್ಬೇಕಾಗಿತ್ತಂದ್ರ ಗುರುವಿಗೆ ಶರಣಾಗತನಾಗ್ಬೇಕು. ಶಿವ ಎಲ್ಲಿದ್ದಾನಂತ ತೋರಿಸ್ತಾನೆ. ಅದು ಹೊರಗದನೋ ಒಳಗದನೋ ನಿನ್ನೊಳಗದನೋ ಹೆಂಗಿದ್ದಾನ, ನಿನ್ ಬಿಟ್ಟದನೋ ನಿನ್ ಜೊತಿನದನೋ ಎಲ್ಲವನ್ನ ತಿಳಿಸುವಂತವನೇ ಸದ್ಗುರು. ಅದಕ್ಕ ನ ಗುರು ರಧಿಕಂ ಅಂತ ಹೇಳಿ, ಗುರುವಿಗಿಂತ ಜಗತ್ತಿನೊಳಗೆ ಯಾವುದು ದೊಡ್ಡದಿಲ್ಲ, ಯಾವುದು ಶ್ರೇಷ್ಠ ಇಲ್ಲ. ಯಾಕ ಶಿವನನ್ನ ತೋರಿಸುವಂತ ತಾಕತ್ತು ಸದ್ಗುರುವಿಗೆ ಐತೆ. ಮತ್ತೆ ನೋಡ್ರಿ, ಯಾಕಂತಂದ್ರ ಈ ಸ್ವರ್ಗ ಲೋಕದಲ್ಲಿರುವಂಥದ್ದು, ಮೃತ್ಯು ಲೋಕದಲ್ಲಿ, ಪಾತಾಳ ಲೋಕದಲ್ಲಿ ಇರುವಂಥದ್ದು ಈ ಸುರರು, ದೇವತೆಗಳು, ನರರು, ಮನುಷ್ಯರು, ಉರಗಾದಿ, ಇವರೆಲ್ಲರೂ ಇವೆಲ್ಲ ಇದ್ದಾರಂತಂದ್ರ ಇವರೆಲ್ಲರ ಒಂದು ಬುದ್ಧಿಗೆ ನಿಲುಕದೆ ಹೋಗಿರುವಂಥದ್ದು. ಇವರೆಲ್ಲ ಬುದ್ಧಿಗೆ ನಿಲುಕಿಲ್ಲ. ಶಂಭುಲಿಂಗ ಅದ್ರ ಪರಬ್ರಹ್ಮ ಸ್ವರೂಪ ಸಿಕ್ಕಿಲ್ಲ. ಆದ್ರ ಅದಕ್ಕೆ ಇಲ್ಲಿ ಹೇಳ್ತಾರಲ್ಲ, ಮನುಷ್ಯ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಲು ಬೇಡ ಉತ್ಸವ. ಯಾಕಂತಂದ್ರೆ ಯಾರಿಗೂ ತಿಳಿಯಕ ಆಗದೆ ಇರುವಂತದ್ದು ಮನುಷ್ಯನಿಗೆ ಮಾತ್ರ ಐತಿ. ಇದು ತಿಳ್ಕೊಳ್ಳಿಕ್ಕೆ, ಮುಕ್ತನಾಗ್ಲಿಕ್ಕೆ, ಆ ಭಗವಂತನ ತಿಳ್ಕೊಳ್ಳಿಕ್ಕೆ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮಾಡ್ಕೊಳ್ಳಿಕ್ಕೆ. ಎಷ್ಟು 84 ಲಕ್ಷ ಜೀವರಾಶಿಯಿಂದ ಬಂದಂತ ಈ ಶರೀರಗಳನ್ನ ನೋಡ್ರಿ, 1, 2 ಈ ಶರೀರಕ್ಕೆ ಆಗುವಂತ ದುಃಖ. ಶಂಕರ ನೋಡೋ ನೀಯನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು, ಬೇಗದೊಳು ಅಭಯವಿತ್ತು ಅಂತ ಹೇಳಿದಾರ. ಅಷ್ಟೊಂದು ಶರೀರಗಳು ಹೇಳ್ತಾರಲ್ಲ. ಬಹಳಷ್ಟು ಶರೀರಗಳನ್ನ ಬಿಟ್ಟು ಹಲವಾರು ದುಃಖಗಳನ್ನ ಹೊಂದ್ಕೊಂಡು ಬಂದಂತ ಈ ಜೀವ. ಆದ್ರ ಇವೆಲ್ಲವುಗಳಿಂದ ಅತ್ಯಂತ ಈ ದುಃಖದಿಂದ ನಾವು ನಿವೃತ್ತಿ ಆಗ್ಬೇಕಾದ್ರೆ ಮನುಷ್ಯನ ಜನ್ಮದಲ್ಲಿ ಮಾತ್ರ. ಎಂಥ ಒಂದು ದೇವತೆಗಳ ಶರೀರ ಬಂದ್ರೂ ಕೂಡ ಮುಕ್ತನಾಗಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರ, ಸುರರು, ನರರು, ಪಾತಾಳ ಲೋಕದಾಗ, ಮೃತ್ಯು ಲೋಕದಾಗ, ಆಮೇಲೆ ಈ ಸ್ವರ್ಗ ಲೋಕದಲ್ಲಿರುವಂತ ದೇವತೆಗಳಿಗೂ ಕೂಡ ಇದು ಮನದಿಲ್ಲ, ಇದು ತಿಳ್ಕೊಳ್ಳಿಕ್ ಆಗಂಗಿಲ್ಲ ಇದು. ಅದಕ್ಕೆ ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆ ಅರಿಯುವಂಥವನಿ. ನಿನಗೆ ಎಲ್ಲ ಶಕ್ತಿನೂ ನಿನಗ ಐತೆ. ಮಾನವನಿಗೆ ಕಡಿಮೆ ಶಕ್ತಿ ಏನಲ್ಲ ಅದು. ಅದಕ್ಕೆ ದೇವ್ರು ದೊಡ್ಡದಿರ್ಬೋದು, ನೀನೇನ್ ಕನಿಷ್ಠ ಅಲ್ಲ ಅಂತಾರ ಮಹಾತ್ಮರು. ನೀನೇನ್ ಹತ್ಕೊಂತ ಕುಂತಿದ್ದೀನಿ, ನಾವು ಕನಿಷ್ಠ ಓದಿನಿ, ದೇವ್ರು ದೊಡ್ಡದು ಅಂತ ಹತ್ಕೊಂತ ಕುಂತಿಯಲ್ಲ, ಅಲ್ಪ ದೇವ್ರು ದೊಡ್ಡದಿರ್ಬೋದು, ನಾ ಸಣ್ಣದಂತ ಅನ್ನಂಗಿಲ್ಲ. ಆದ್ರ ನೀನೇನ್ ಸಣ್ಣವಲ್ಲ. ಅದಕ್ಕೆ ಇವತ್ತು ದೇವತೆಗಳು ನೀನು ಜ್ಞಾನ ಪಡ್ಕೊಂಡೆ ಅಂದ್ರೆ ದೇವತೆಗಳು ನೀನು ಬರುವಿಕೆಗೆ ಕಾಯ್ತಾ ಇದ್ದಾವಂದ್ರೆ ನೀನ್ ಎಷ್ಟು ಶ್ರೇಷ್ಠ, ಎಷ್ಟು ಅದ್ಭುತ ಅಲ್ಲ. ದೇವತೆಗಳು ನಿನ್ನನ್ನು ಕಾಯ್ತಾವ, ಬರ್ಲಿ ಒಬ್ಬ ಮಹಾತ್ಮ ಬರ್ಲಿ ಅಂತ ಕಾಯ್ತಾ ಇದ್ದಾವಂದ್ರ ನೀನೆಷ್ಟು ಶ್ರೇಷ್ಠ. ಅಂಥ ಜ್ಞಾನವನ್ನು ಪಡ್ಕೊಳ್ಳುವಂತ ಶಕ್ತಿ ನಿನ್ನಲ್ಲಿ ಐತೆ. ಅದಕ್ಕ ಇದು ಹಾಳು ಮಾಡ್ಕೊಳ್ಬೇಡ್ರಪ್ಪ. ಇಂಥ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು ನಿಮ್ಮ ಹತ್ರ ಐತೆ, ಮಾನವ ಶರೀರಕ್ಕೆ ಐತೆ. ಇವನ್ ದೇವತೆಗಳಿಗೂ ಇಲ್ಲ ಈ ಶಕ್ತಿ. ಅದು ಎಷ್ಟು ಶ್ರೇಷ್ಠ ಇರ್ಬೋದು. ಮಾನವ ಜನ್ಮ ಅನ್ನುವಂಥದ್ದು ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಅದಕ್ಕ ಇದು ಆ ಒಂದು ಸುರರು, ದೇವತೆಗಳಿಗೆ, ನರರಿಗೆ, ಯಾಕಂತ ಉರುಗಾದಿ ಇವೆಲ್ಲಕ್ಕೂ ನಿಲುಕದೆ ಹೋಗಿರುವಂಥದ್ದು. ಅದಕ್ಕ ಏನ್ ಹೇಳ್ತಾರ, ಎಷ್ಟೇ ತಿಳ್ಕೊಳ್ಬೇಕಂದ್ರೆ ಅವ್ರಿಗೆ ತಿಳಿಯುವಂತ ಒಂದು ಇದು ತಾಕತ್ ಅವ್ರಿಗೆ ಆಗಿಲ್ಲ. ಅದಕ್ಕೆ ಶ್ರುತಿ ಕೂಡ ಹೇಳತ್ತದ, ಯಥೋ ವಾಚೋ ನಿವರ್ತಂತೆ
ಅಪ್ರಾಪ್ಯ ಮನಸಾಸಹ ಅಂತ ಹೇಳ್ತದ. ಹೆಂಗದ ಇದಕ್ಕ ಮನಸ್ಸಿಗೆ ಗೋಚರ ಇದು ಹೇಳ್ತಾರಲ್ಲ. ಪರಮಾರ್ಥ ಗೀತೆಯಲ್ಲಿ ಇದನ್ನ ಹೇಳ್ತಾರ. ಶ್ರೀ ಗುರುವಿಗೆ ಶಿಷ್ಯನು ಪಡಮಟ್ಟು ರಾಗಮ್ಮಿಗೆ ಭಕ್ತಿಯೊಳಳವಟ್ಟು ತನ್ನ ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ನನ್ನೇ ನೆನಗೀಗಳ್ ಪೇಳೆಂದು ಭಿನ್ನೈಸಿದರೆ ಗುರು ಉತ್ತಮನೊಂದು ಮನ್ನಿಸಿದನು ಶಿಷ್ಯನೋಳು ಇಂತೆಂದು ಕೇಳಲೆ ವಾಸಿಷ್ಠಾದಿಗಳಲ್ಲಿ ಪೇಳುವೆ ತತ್ವಾರ್ಥವ ನಿಂದಿಲ್ಲಿ ಕೆಲವು ಬರ್ತಾವ. ಇದು ಮನಸ್ಸಿಗೆ ಗೋಚರ ಮಲ್ಲೆಂದು ಇದು ಮನಸ್ಸಿಗೆ ಮತ್ತು ಮಾತಿಗೆ ನಿಲ್ಲದೇ ಇರುವಂಥದ್ದು. ಇದು ಹಿಂಗ ಹೇಳ್ತೀನ್ರಿ ಅಂತ ಹೇಳಕ್ ಬರದೇ ಇರುವಂಥದ್ದು ಇದು. ಯಾಕಂದ್ರ ಮಾತು ಮನಗಳಿಂದ ಅತ್ತತ್ತ ನೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ. ಇದು ಅಷ್ಟೊಂದು ಅದ್ಭುತವಾದಂಥದ್ದು. ಇದು ತರ್ಕ ಬುದ್ಧಿಯಿಂದನೂ ನಾವು ಊಹೆ ಮಾಡ್ತೀವಂದ್ರೂ ಕೂಡ ತರ್ಕಕ್ಕೂ ನಿಲುಕದೇ ಇರುವಂಥದ್ದು ನೋಡ್ರಿ. ಯಾಕಂದ್ರ ಇದು ವಾಣಿಗೂ ನಿಲುಕದೇ ಇರುವಂಥದ್ದು. ಈ ರೀತಿಯಾಗಿ ಈ ಜಗತ್ತೇನ್ ತೋರಕತ್ತದಲ್ಲ, ಈ ಜಗತ್ತು ತೋರುವಂಥದ್ದು ಹುಟ್ಟಿದ್ರು ಕೂಡ ನಾಶ ಆದ್ರೂ ಕೂಡ ಈ ಜಗತ್ತಿಗೆ ಅಧಿಷ್ಠಾನವಾದಂತಹ ಈ ಶಂಭು ಅದನ್ನಲ್ಲ, ಅದ್ರ ಜೊತೆ ಬೆರ್ತಿಲ್ಲ. ಅದಕ್ಕೆ ಅಧಿಷ್ಠಾನವಾಗಿ ಇದ್ದಾನ, ಆದ್ರೆ ಅದಕ್ಕೆ ಬೆರ್ತಿಲ್ಲ. ಜಗತ್ತಿಗೆ ಆಶ್ರಯವಾಗಿರುವಂಥದ್ದು, ಅಧಿಷ್ಠಾನವಾಗಿರುವಂಥದ್ದು ಅದು ಪರಬ್ರಹ್ಮ ನಿನ್ನ ಸ್ವರೂಪನೇ. ಆದ್ರ ಈ ಜಗತ್ತಿನೊಳಗೆ ಬೆರ್ತಾನೇನಂದ್ರೆ ಇಲ್ಲ, ಅಧಿಷ್ಠಾನ ರೂಪವಾಗಿ ಅದನ್ನ, ಆದ್ರೆ ಬೆರ್ತಿಲ್ಲ. ಯಾವ್ದ್ರ ಜೊತೆ ಬೆರೆದೇ ಇರುವಂಥವನು. ಅದಕ್ಕೆ ಇದು ಅಳತೆಗೆ ಮತ್ತ ಬಾರದೇ ಇರುವಂಥವನು, ಅದನ್ನ ಬುದ್ಧಿಗೆ ತಿಳಿದೇ ಇರುವಂಥವನು. ಈ ರೀತಿ ಇದು ನಿನ್ನ ನಿಜ ಹೆಂಗೈತೆ ಅಪರೋಕ್ಷ ಆಗುವಂಥದ್ದು. ಇದು ಅಪರೋಕ್ಷ, ಅದು ಹೇಳಕ್ಕೂ ಬರಂಗಿಲ್ಲ. ಇದು ಒಂದು ಅನುವಿನಿಂದ ಹೇಳ್ತಾರ ಸದ್ಗುರು. ಅದಕ್ಕೆ ನಾವು ಲೌಕಿಕದಲ್ಲಿ ಹೆಂಗಿರ್ಬೇಕು, ಪಾರಮಾರ್ಥದಲ್ಲಿ ಹೆಂಗಿರ್ಬೇಕು, ನಾವ್ ಏನನ್ನ ತಿಳ್ಕೊಬೇಕು. ಅದಕ್ಕೆ ಇದೆಲ್ಲ ಹಿಡ್ತಾ ನೋಡ್ರಿ, ಹಾವು ಅಂತ ಒಂದು ಹಿಡಿದ್ರೆ ಕಚ್ಚಿ ಬಿಡುವಂಥದ್ದು, ಅದ್ರ ವಿಷಯ ಇರಿದ್ರೆ ಸತ್ತು ಹೋಗುವಂಥದ್ದು ಭಯ. ಅದನ್ನ ಕಂಡ್ರೇನೆ ಭಯ, ಹಾವು ಅನ್ನುವಂಥದ್ದು ಕಂಡ್ರೇನೆ ಭಯ ಆಗ್ತದೆ ಮನುಷ್ಯರಿಗೆ. ಅಂತ ಹಾವನ್ನ ಹಿಡಿದು ಪಳಗಿಸಿ ಅದನ್ನ ಯಾವ ರೀತಿ ಬೇಕಾ ಆ ರೀತಿ ಇಟ್ಕೊಳ್ಳುವಂಥದ್ದು ಆ ಬಾಡಿಗನ ಕೈಯಾಗ ಮಾತ್ರ ಇರ್ತದೆ. ಅದನ್ನ ಹೆಂಗ್ ಅದ್ ನೋಡಿದ್ರೆ ಭಯ ಪಟ್ಕೋತಾರೆ, ಎಲ್ರು ಭಯ ಪಟ್ಕೋತೀವಲ್ಲ, ಅಂಥದನ್ನೇ ಹಿಡಿದು ತನ್ನ ಕೈವಶ ಮಾಡ್ಕೊಂಡು ಅದ್ ಹೆಂಗ ತನ್ನ ಮನಸ್ಸಿಗೆ ಬರ್ತದೆ ಆ ರೀತಿ ಇಟ್ಕೊಳತ್ತ ನಾವಾಡಿಗ. ಅದೇ ರೀತಿ ಇಲ್ಲಿ ಸದ್ಗುರು ಆದಂಥವ ಅದು ಎಲ್ಲ ಹಿಡ್ತಾ ಗೊತ್ತಿರ್ತದ. ಮನಸ್ಸಂದ್ರೆ ಏನು, ಯಾಕೆ ಬಂದದ್ದಿಲ್ಲಿ, ಏನ್ ಪಡ್ಕೊಳ್ಬೇಕು, ಹೆಂಗಿರ್ಬೇಕು, ಏನನ್ನ ಪಡ್ಕೊಳ್ಬೇಕು, ಎಲ್ಲ ಒಂದು ಹಿಡ್ತಾ ಸದ್ಗುರುವಿಗೆ ಗೊತ್ತಿರ್ತದೆ. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರ, ಒಂದು ಸಣ್ಣ ದೃಷ್ಟಾಂತ ನೆನಪು ಬರ್ತದ. ಯಾಕಂದ್ರೆ ಸದ್ಗುರುವಿಗೆ ಹೆಂಗ ತಿಳಿದಿರ್ತದಂತ, ಈಗ ಒಂದ್ ಮೊದ್ಲು ಹೇಳಿರ್ಬಹುದು ಇದು ದೃಷ್ಟಾಂತ. ಮಕ್ಕಳು ಇರ್ತಾರ, ಒಂದ್ 4-5 ಮಂದಿ ಮಕ್ಕಳು ಇರ್ತಾರ. ಅವರು ಆತ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಂದೆ ಹೋಗ್ತಾನ. ಆದ್ರೆ ತಂದೆ ಏನ್ ಮಾಡಿರ್ತಾನ, ಎಲ್ಲಾ ಸಂಸಾರದ ಜವಾಬ್ದಾರಿ ಮಕ್ಕಳಿಗೆ ಕೊಟ್ಟಿರಂಗಿಲ್ಲ, ದುಡ್ಡು ಎಲ್ಲ ಬೇಕಾದಷ್ಟು ಮಾಡಿರ್ತಾನ. ಆದ್ರೆ ಎಲ್ಲಿ ಇಟ್ಟಿನಂತ ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ. ಅದು ಯಾವಾಗೋ ಒಂದ್ಸಲ ಒಂದ್ ಕಡೆ ಇಟ್ಟಿರ್ತಾನ. ಇದ ಯಾತ್ರೆಗಂತ ಹೋಗಿರ್ತಾನ, ಅಲ್ಲೇ ಆತ ತೀರ್ಕೊಂಡು ತಕ್ಷಣನೇ ಇಲ್ಲಿ ವ್ಯವಹಾರಕ್ಕೆ ಬಹಳ ಕಷ್ಟ ಆಗ್ಬಿಡ್ತದ, ಮನೆ ಸಂಸಾರಕ್ಕೆ ಅದಕ್ಕೆಲ್ಲ ಕಷ್ಟ ಆಗ್ಬಿಡ್ತದ. ಆದ್ರ ನಮ್ಮಪ್ಪ ಏನಾದ್ರೂ ಸಂದಕದಲ್ಲಿ ಏನಾದ್ರೂ ಇಟ್ಟಾನೇನೋ ಅಂತ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಒಂದು ಡಯಾಗ್ರಾಮ್ ಸಿಗ್ತದ, ಅದು ನಕ್ಷೆ ಸಿಗ್ತದ. ಸಿಕ್ಕ ತಕ್ಷಣನೇ ಅವ್ರು ಎಲ್ಲಾ ಒಂದು ನಮ್ಮಪ್ಪ ಇಲ್ಲಿ ಇಟ್ಟಿದಾನ, ಏನಾದ್ರೂ ಬರ್ದಿದಾನೋ ಏನೋ ಅಂತ ಎಲ್ಲ ವಿಚಾರ ಮಾಡ್ತಾರ. ಮನೆ ಹತ್ರ ಒಂದು ದೇವಸ್ಥಾನ ಇರ್ತದ, ಗುಡಿ ಇರ್ತದ, ಕಟ್ಟಿರ್ತಾರ, ಹಿಂಗ್ ಗೋಪುರ ತರ ಕಟ್ಟಿರ್ತಾರ. ಅವಾಗ ಏನ್ ಮಾಡ್ತಾರ, ಒಬ್ರು ಹಿಂಗೆ ಗೊತ್ತಿದ್ರ ಅವ್ರ ಹತ್ರ ಇವ್ರ ಹತ್ರ ಹಿಂಗೆಲ್ಲ ಹೋಗ್ತಾರ. ಇಲ್ಲಪ್ಪ ಹಿಂಗ ಐತಿ ನೋಡು, ಗೋಪುರದಲ್ಲಿ ನಿಮ್ಮಪ್ಪ ಏನಾದ್ರು ನಿಧಿ ಪದಿ ಇಟ್ಟಿದಾನ, ನೋಡ್ರಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಗೊತ್ತಿರದೇ ಇರುವಂತವ್ರು ಏನೇನೋ ಹೇಳ್ತಾರ. ಇವ್ರ ಏನ್ ಮಾಡ್ತಾರ, ಇವ್ರ ಮತ್ ಕೇಳ್ಕೊಂಡು ಗೋಪುರ ಮೇಲ್ಗಡೆ ಎಲ್ಲ ಕಿತ್ತಿ ಹೋಗಿತಾರ. ಆದ್ರೂ ಯಾವ ನಿಧಿನೂ ಇರಂಗಿಲ್ಲ, ಏನಿಲ್ಲ, ಮ್ಯಾಲ್ ಗೋಪುರ ಮಾತ್ರ ಹೊಡೆದಾಕ್ತಾರ. ಮತ್ತ ಬಲ್ಲವರಾದಂತ ತಿಳಿದವ್ರ ಹತ್ರ ಹೋಗ್ತಾರ, ಒಬ್ರು ಮಹಾತ್ಮರ ಹತ್ರ ಹೋಗ್ತಾರ. ಹೋಗಿ ನೋಡ್ರಿ ಇದು ಒಂದ್ ನಕ್ಷೆ ನೋಡ್ರಿ, ನಾವು ಗೋಪುರನು ಹೊಡೆದಿವಿ, ನಮ್ಮಪ್ಪ ಈ ನಕ್ಷೆದಲ್ಲಿ ಗೋಪುರ ಎಲ್ಲ ಡಯಾಗ್ರಾಮ್ ಮಾಡಿದಾರ, ಅದ್ರ ಪ್ರಕಾರ ಈ ನಕ್ಷೆನ್ ತೆಗೀರಿ ಅಂತಂದ್ರು. ಅದನ್ನ ತೆಗ್ದಿವಿ, ಆದ್ರೂ ನಮ್ಗೆ ಏನು ಸಿಗ್ಲಿಲ್ಲ. ಯಾತಕ್ಕಾಗಿ ಇದನ್ನ ಇಷ್ಟು
ಅಷ್ಟೊಂದು, ಯಾಕಂದ್ರ ಅದನ್ನ ಒಂದು ಪೇಪರ್ದಾಗ ಹಾಕಿ, ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ, ಒಂದು ಪೆಟ್ಟಿಗೆ ಒಳಗೆ ಹಾಕಿ, ಅದು ಇನ್ನೊಂದು ಪೆಟ್ಟಿಗೆ ಒಳಗೆ ಹಾಕಿ ಅಷ್ಟೊಂದು ಭದ್ರವಾಗಿ ಇಟ್ಟಿರ್ತಾನಲ್ಲ. ಈ ನಮ್ಮಪ್ಪ ಇಷ್ಟೆಲ್ಲ ಭದ್ರವಾಗಿ ಇಟ್ಟಿದ್ದಾನಂದ್ರೆ ಏನಾದ್ರೂ ಇದ್ರಾಗ ಇರ್ಬಹುದಲ್ಲ, ನಿಧಿ ಇರ್ಬಹುದು, ಏನೋ ಒಟ್ಟಿನಲ್ಲಿ ಏನೋ ಬರ್ದಿದಾರ, ಅದಕ್ಕೆ ಇದ್ರ ನೋಡ್ಬಿಟ್ಟು ನಮ್ಗೆ ತಿಳಿಸ್ರಿ ಅಂತ ಹೇಳಿದ ತಕ್ಷಣನೇ ಅವರೆಲ್ಲ ನೋಡ್ಬಿಟ್ಟು ಆಯ್ತಪ್ಪ ಇದು ನಿಮ್ಗ ಅರ್ಥ ಆಗಂಗಿಲ್ಲ, ನಾನೇ ಬಂದು ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಇಂಥ ದಿವಸ, ಇಂಥ ತಾರೀಕು, ಇಂಥ ದಿವಸ, ಇಂಥ ಟೈಮ್ ಅಂತ ಹೇಳ್ತಾರ. ಹೇಳಿ ಅಷ್ಟು ನಿಮಿಷಗಳು ಮೊದಲು ಮಾಡಿ ಹೇಳ್ತಾರ ಅವರು. ಹೇಳಿ ಅಂತ ಸಂದರ್ಭದಲ್ಲಿ ನೀವು ಒಂದು ಸಲಿಕೆ ಗುದ್ದಲಿ ಯಾರು ತೆಗಿತಾರ, ಸ್ವಲ್ಪ ತೆಗೆದು ಅವ್ರನ್ನೆಲ್ಲ ಕರ್ಕೊಂಡು ನೀವ ನಿಮ್ ಊರಾಗ ಇರ್ರಿ, ನಾ ಬರ್ತೀನಿ ಅಂತ ಟೈಮ್ನಲ್ಲಿ ಅಂತ ಹೇಳಿ ಆತ ಕಳಿಸ್ಕೊಡ್ತಾನ. ಅದೇ ಸಂದರ್ಭಕ್ಕೆ ಅವರು ಬರ್ತಾರ. ಬಂದು ಆ ಡೈಗ್ರಾಮ್ ಅನ್ನ ನೋಡ್ತಾರೆ, ಹಿಂಗ್ ನಕ್ಷೆವನ್ನ ನೋಡಿ ಅವ್ರು ಹೇಳ್ತಾರ ಅದೇ ಟೈಮು ಮತ್ತೆ ನಿಮಿಷ, ಆ ಕಾಲ, ನಕ್ಷತ್ರ ಅವೆಲ್ಲ ಬರ್ದಿರ್ತಾರ ಅದ್ರಾಗ. ಅದೇ ಪ್ರಕಾರ ಅಂದ್ರೆ ಅವ್ರು ಮೊದಲೇ ಹೇಳಿರ್ತಾನತ್ತ, ನೀವು ಒಂದ್ 4 ದಿವಸ ಟೈಮ್ ತಗೊಂಡು ಅದು ಗೋಪುರ ಹೆಂಗಿರ್ತದ ಮೊದಲು ಹಂಗ ಕಟ್ರಿ ಅಂತ ಹೇಳಿರ್ತಾನ. ಮೊದಲು ಹೆಂಗಿತ್ತು ಅದೇ ಪ್ರಕಾರ ಕಟ್ರಿ ಅಂತ ಹೇಳಿರ್ತಾನೆ. ಆಯ್ತು ಅಂತ ಅದೇ ಪ್ರಕಾರ ಕಟ್ತಾರ. ಅದು 4 ದಿವಸ ಆದ ನಂತರ ಅವ್ರ ಮಹಾತ್ಮರು ಬರ್ತಾರ. ಬಂದು ನಂತರ ಆ ಟೈಮು ಮತ್ತೆ ಆ ವಾರ, ಆ ಟೈಮ್ ನೋಡ್ಬಿಟ್ಟು, ಆ ಒಂದು ನಕ್ಷತ್ರ ಅವೆಲ್ಲ ಇರ್ತಾವಲ್ಲ ನೋಡ್ಬಿಟ್ಟು, ಆ ಟೈಮಲ್ಲಿ ಗೋಪುರದ ನೆರಳು ಎಲ್ಲಿ ಬರ್ತದ ನೋಡ್ತಾರ. ಗೋಪುರದ ಮಧ್ಯಾಹ್ನ ಒಂದು ಸಂದರ್ಭ, ಆ ಗೋಪುರದ ನೆರಳು ಎಲ್ಲಿ ಬರ್ತದ ಅದನ್ನ ನೋಡಿ ಅದೇ ಕರೆಕ್ಟ್ ಟೈಮ್, ಆ ನೆರಳು ಎಲ್ಲಿ ಬರ್ತದ ಅದೇ ನೆರಳಿನ ಒಂದು ಜಾಗದಲ್ಲೇ ತೋಡ್ರಿ ಅಂತ ಹಚ್ತಾನ. ಹಚ್ಚಿದಾಗ ತೋಡ್ತಾರ ಒಳಗಡೆ ಬಹಳಷ್ಟು ಬಂಗಾರ, ಬೆಳ್ಳಿ, ಎಲ್ಲ ಮುತ್ತು ರತ್ನ, ಆ ಒಂದು ನಿಧಿನೇ ಅಲ್ಲಿ ಇಟ್ಟಿರ್ತಾನಂತವ್ರಪ್ಪ. ಅದಕ್ಕ ಇದ್ರ ಒಳಗಡೆ ಏನಿರುವಂಥದ್ದು ಅಂತ ನಿಧಿಯನ್ನ ತೋರ್ಸಕ ಆತ ಹೆಂಗ ಹೇಳಿದ ಅದೇ ರೀತಿ ಕೂಡ ನಮ್ಮೊಳಗಡೆ ಇರುವಂತ ನಿಧಿಯನ್ನ ತೋರ್ಸಕ್ ಸದ್ಗುರುವಿಗೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಏನೇನೋ ಎಡವಟ್ಟು ಮಾಡ್ಕೊಂಡ್ಬಿಡ್ತೀವಿ, ಏನೇನೋ ತಿಳ್ಕೊಂಡ ಅನಾಹುತಾವ, ಜನ್ಮ ನಷ್ಟ ಆಗಿ ಹೋಗ್ಬಿಡ್ತದ. ಅದಕ್ಕೆ ಒಳ್ಳೆ ಸದ್ಗುರುವಿನ ಪಡಿಲಿಲ್ಲ ಅಂದ್ರೆ ಬಹಳ ನಷ್ಟ ಆಗ್ಬಿಡ್ತದ, ಜನ್ಮನೇ ನಷ್ಟ ಆಗ್ಬಿಡ್ತದ. ಅದಕ್ಕ ಬಲ್ಲಂತ ಸದ್ಗುರುಗಳಿಗೆ ನಾವು ಶರಣಾಗತನಾಗಿ ಇಂಥ ಶ್ರವಣ ಮನನ ಮಾಡಿದ್ರ, ನಿಧಿ ಧ್ಯಾಸನ ಮಾಡಿದ್ರ ನಮ್ಮೊಳಗಡೆ ಇರುವಂತ ನಿಧಿಯನ್ನ ತೋರಿಸ್ತಾರ ಅವ್ರು. ಹಿಂಗೈತಿ ನೋಡಿ, ಹಿಂಗ ಇರುವಂದಾಗ ಅಂತ. ಈಗ ಅಂತ ನಿಧಿ ಸಿಕ್ಬಿಟ್ಟಾಗ ಇನ್ನು ಸಂತೋಷ ಪಡ್ತಾರ, ದುಃಖ ಪಡ್ತಾರೆ. ಸಂತೋಷನೇ, ಆನಂದನೇ. ಅದಕ್ಕಿಂತ ಒಂದು ಆನಂದ, ಸವೇದೇ ಇರುವಂತ ಆನಂದದ ಒಂದು ನಿಧಿಯನ್ನ ತೋರಿಸುವಂತವನು ಸದ್ಗುರು. ಅದಕ್ಕೆ ಇಲ್ಲಿ ಕೂಡ ಈ ಜ್ಞಾನ ಹೇಗಿದೆ ಅಂದ್ರ ಅಪರೋಕ್ಷ ಆಗುವಂಥದ್ದು. ಅದಕ್ಕೆ ಇದರಿಂದ ಎಷ್ಟು ಇದು ಕೊನೆಯದು, ಜ್ಞಾನನೇ ಕೊನೆಯದು. ಅದಕ್ಕೆ ಇದರಿಂದನೇ ಮೋಕ್ಷ ಆಗುವಂಥದ್ದು. ಇದು ಈ ರೀತಿ ಕಾಣದೇ ಇರುವಂಥದ್ದನ್ನು ಕಾಣಿಸುವಂತ ಶಕ್ತಿ ಇದರಲ್ಲಿ ಐತೆ. ಇದು ಬಹಳಷ್ಟು ಇಂಥ ಒಂದು ಸದ್ಗುರುಗಳು ತಿಳಿಸ್ತಾರ ಅಂದ್ರೆ ಬಹಳಷ್ಟು ಆಶ್ಚರ್ಯ ಅಂತ ಕೂಡ ಅನಿಸ್ತದ ಅಂತ ಕೂಡ ಹೇಳ್ತಾರ. ಇದೆಲ್ಲ ಜ್ಞಾನದ ಮಹಿಮೆಯನ್ನ ಮುನಿಗಳು ಎಲ್ಲರೂ ಕೊಂಡಾಡಿದ್ದಾರೆ ಈ ಜ್ಞಾನದ್ದು. ಅದಕ್ಕೆ ಇದು ಬಿಟ್ಟು ಬೇರೆ, ಯಾಕಂದ್ರೆ ಮೋಕ್ಷವನ್ನೇ ಪಡ್ಕೊಳ್ಬೇಕು, ಈ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು, ಇಂಥ ದುಃಖದಿಂದ ನಿವೃತ್ತಿ ಆಗ್ಬೇಕು, ದುಃಖದಿಂದ ಪಾರಾಗ್ಬೇಕು ಅನ್ನುವಂಥ ಭಾವನೆ ನಿನ್ನಲ್ಲಿದ್ರೆ ಇದನ್ನ ನಿಶ್ಚಯವಾಗಿ ನಂಬು. ಅದಕ್ಕೆ ಅನ್ಯ ಸಾಧನೆಗಳು ಇಲ್ಲ. ಈ ರೀತಿಯಾಗಿ ಇಂಥ ಒಂದು ಸುಖವನ್ನ ಪ್ರಾಪ್ತಿ ಮಾಡುವಂಥದ್ದು ಜ್ಞಾನದಲ್ಲಿ ಐತೆ, ಇದನ್ನ ಪಡ್ಕೊಳಪ್ಪ ಅಂತ ಹೇಳುವಂಥದ್ದು ವಿಚಾರ ಮಹಾತ್ಮರು ನಮಗ ತಿಳಿಸ್ತಾರ, ಈ ವಿಚಾರದಲ್ಲಿ ತಿಳಿಸ್ತಾರ. ಮತ್ತೆ ಈಗ ನಾವು ಬಹಳಷ್ಟು ಇಂಥ ಜ್ಞಾನವನ್ನ ನೀನ್ ನಂಬಪ್ಪ ಅನ್ನುವಂಥದ್ದು ವಿಶ್ವಾಸದಿಂದ ಇದನ್ನ ನಂಬು ಅನ್ನುವಂಥ ವಿಚಾರವನ್ನ ಹೇಳಿ ಈಗ ನಾವು 8ನೇ ಪದ ಒಂದ್ ಸ್ವಲ್ಪ ನೋಡೋಣ. ಇಲ್ಲಿ ಏನ್ ಹೇಳ್ತಾರ, ಬಹಳ ವಿಶೇಷವಾಗಿ ಹೇಳ್ತಾರೆ. ನಿಜವಾಗಿ ನಮ್ಗೆ ಕೇಳ್ಬೇಕಾದಾಗ ಫಸ್ಟ್ ಕೇಳ್ಬೇಕಾದಾಗ ಬಹಳ ಆಶ್ಚರ್ಯ ಆಗ್ತಿತ್ತು. ಅಯ್ಯೋ ಹಿಂಗದವಲ್ಲಪ್ಪ ಅಂತ ಅನಿಸ್ಬಿಡ್ತಿತ್ತು. ಅಷ್ಟೇ ಖುಷಿನೂ ಆಗ್ತಿತ್ತು. ಯಾಕಂದ್ರ ನಮ್ಗೆ ಗೊತ್ತೇ ಇರಂಗಿಲ್ಲ, ಕೆಲವು ವಿಷಯಗಳು ಗೊತ್ತಿರಂಗಿಲ್ಲ. ನಾವು ಕ್ರಮವಾಗಿ ಹೋದಾಗ ಎಷ್ಟೊಂದು ವಿಷಯಗಳು ಗೊತ್ತಾಗ್ತಾವ ನಮ್ಗೆ. ಅದಕ್ಕೆ ನಾವು ಹೇಳೋದು ಒಂದು ಕೇಳ್ತಾರೆ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಏನೇ ಮಾಡ್ಲಿ ಕ್ರಮ ಇರಬೇಕು. ನಾವು ಪ್ರತಿಯೊಂದು ನಮ್ಮ ಲೌಕಿಕದ ಕ್ರಮಗಳು ಅದಾವ. ಒಂದು ಮಗು ಬೆಳಿಬೇಕಾದ್ರೆ 9 ತಿಂಗಳ ನಾವು ಕ್ರಮವಾಗಿ ಕಾಯ್ಬೇಕು. ಒಂದು ಗಿಡ ಬೆಳಿಬೇಕಾದ್ರೆ ಚಿಕ್ಕ, ಯಾಕೆ ನಮ್ಗೆ ಗೊತ್ತು ಮಾವಿನ ಹಣ್ಣು ಎಷ್ಟು ಸಿಹಿ ಇರ್ತದಂತ ಗೊತ್ತು, ಎಲ್ಲ ಗೊತ್ತು. ಆದ್ರೆ ನಾವು ಆ ಗಿಡವನ್ನು ಹಾಕ್ಬೇಕಾದಾಗ ನಾವು ಕ್ರಮವಾಗಿ ಅದು ಬೆಳೆದು
ದೊಡ್ಡದಾಗಿ ಆಮೇಲೆ ಅದಕ್ಕೆ ಹೂವ ಕಾಯಿ ಇವೆಲ್ಲ ಹಾಕಿ ಹಣ್ಣಾಗುವಂಥದ್ದು ಎಲ್ಲಕ್ಕೂ ಕ್ರಮ ಅದ. ಇಷ್ಟು ನಾವು ಯಾಕಂತಂದ್ರ ಈಗ ಜೋಳ ಇಂಥ ಸೀಸನ್ದಾಗೆ ಆಗ್ಬೇಕು, ಕಡ್ಲಿ ಬರ್ಬೇಕಾದ್ರೆ ಇಂಥ ಸೀಸನ್ದಾಗೆ ಇರಬೇಕು, ಗೋಧಿ ಬರ್ಬೇಕಾದ್ರೆ ಇಂಥ ಸೀಸನ್. ಯಾಕ ಆ ಸೀಸನ್ ಬಿಟ್ಟು ಬೇರೆ ಕಡೆ ಮಾಡ್ತೀವಿ ಅಂತಂದ್ರ ಬರಂಗಿಲ್ಲ ಅವು. ಮಾವಿನ ಹಣ್ಣು ಬರ್ಬೇಕಾದ್ರೆ ಇಂಥ ಸೀಸನ್ದಾಗ, ಬೇವಿನ ಕಾಯಿ ಬರ್ಬೇಕಾದ್ರೆ ಇಂಥ ಹಣ್ಣು ಬರ್ಬೇಕಾದ್ರೆ ಇಂಥ ಸೀಸನ್, ಅವಕ್ಕೆಲ್ಲ ಕ್ರಮಗಳು ಅದಾವ ನೋಡ್ರಿ. ಆದ್ರೆ ಇದಕ್ ಮಾತ್ರ ನಾವು ಅಕ್ರಮ ಮಾಡ್ತೀವಿ. ಇವಾಗ ಕೇಳಿ ಆಮೇಲೆ ಇಲ್ರಿ ಅದು ಆ ಕಡೆ ಅವಾಗ ಒಂದು ಸ್ವಲ್ಪ ಕೇಳ್ತೀವಿ, ಈಗ ಒಂದ್ ಸ್ವಲ್ಪ. ನೀವು ಬೇಕಾದಷ್ಟು ಕಡೆ 1 ತಿಂಗಳು ಕೇಳ್ರಿ, 2 ತಿಂಗಳು ಆಗಂಗ್ಲಿ, ಇದು ಕೆಲಸ ಆಗಂಗ್ಲಿ, ಇದಕ್ಕೆ ಬೇಕದು ಯಾವ್ದೇ ಕೇಳ್ರಿ. ಅದರ ಪ್ರಸ್ಥಾನ ತ್ರಯಗಳು ಏನು ಅದಾವ ಇವು ಕ್ರಮವಾಗಿ ಅದು ಯಾವುದೇ ಇರ್ಬೋದು. ಆದ್ರೆ ಇವು ಒಂದು ಪ್ರಮಾಣ. ಈಗ ನಮ್ಗೆ ಹೆಂಗ್ ಕಾನೂನು ಒಂದು ಪ್ರಮಾಣ, ಯಾವುದೇ ಒಂದು ಶಿಕ್ಷೆ ಆಗ್ಬೇಕಾದಾಗ ಹೆಂಗ್ ಪ್ರಮಾಣ, ಇವು ಈ ಭಗವದ್ಗೀತೆ ಆಗಿರ್ಬೋದು, ಉಪನಿಷತ್ ಆಗಿರ್ಬೋದು, ಬ್ರಹ್ಮಸೂತ್ರ ಆಗಿರ್ಬೋದು, ಇವು ಏನಂದ್ರೆ ಈ ಒಂದು ಸಾಧನೆ ಮಾಡಾಕ ಅವು ಪ್ರಮಾಣಗಳು. ಇವರು ಇದ್ರೆ ಅದು ಯೋಗ್ಯವಾಗಿ ನಂಬಬೇಕು, ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ನಿಜಗೊಂಡ್ರದ್ದು ಈ ಕ್ರಮ ಮಹಾತ್ಮರು ಕ್ರಮವಾಗಿ ಮಾಡ್ಕೊಂಡದಕ್ಕೆ ಅವರು ಇಷ್ಟೆಲ್ಲ ಅವರು ಆ ಒಂದು ಜ್ಞಾನವನ್ನು ಪಡ್ಕೊಂಡಂಥದ್ದು. ನಾವೆಲ್ಲ 1 ತಿಂಗಳಿಗೆ ಕೇಳ್ಬಿಡ್ತೀವಿ, 2 ತಿಂಗಳಿಗೆ ಕೇಳ್ಬಿಡ್ತೀವಿ. ಸತತ ಕೇಳ್ಬೇಕು. ನಾವ್ ಇವತ್ತು ಬಿಟ್ಟು 4 ದಿವಸ ಬಿಡ್ತೀವಿ ಅಂದ್ರೆ ಶರೀರ ಬೆಳೀತದೇನ್ರಿ? ಬಿದ್ದು ಹೋಗ್ಬಿಡ್ತದ. ಇದು ಹಾಗೇನೆ. ಇದು 1 ದಿವಸ ಕೇಳಿ 4 ದಿವಸ ಬಿಡ್ತೀವ್ರಿ, ನಮ್ಗೆ ಟೈಮ್ ಇದ್ದಾಗ ಕೇಳ್ತೀವ್ರಿ. ಇದು ಆಗಂಗಿಲ್ಲ. ಇದಕ್ಕಂತೆ ಮೀಸಲಾಗಿ ಇಡ್ಬೇಕು ಟೈಮ್. ನಮ್ಗೆ ಕೆಲಸ ಆದಾಗ ನೋಡ್ತೀವ್ರಿ, ಅಲ್ಲ. ಆದ್ರೆ ಮತ್ತೆ ಇದು ಸುಮ್ಮನೆನೂ ಅಲ್ಲ. ನಮಗೆ ತಿಳಿಯಂಗಿಲ್ಲ ಅಂದ್ರೂ ಕೂಡ ಕಿವಿಗೆ ಹಾಕೊಳಕತ್ತೀವಿ ಅಂದ್ರೆ ಇದು ಹಂಗೂ ಹೋಗಂಗಿಲ್ಲ. ಇದು ಫಲ ಕೊಟ್ಟೇ ಕೊಡ್ತದ. ಸಂಸಾರ ನಾವ್ ಎಷ್ಟು ಮಾಡಿದ್ರೆ ಮತ್ತೆ ದುಃಖಕ್ಕೆ ತಗೊಂಡು ಹೋಗ್ತದ. ಅದು ಈ ಜನ್ಮ ಅಲ್ಲ, ಜನ್ಮಾಂತರ ತಗೊಂಡು ಹೋಗ್ತದ. ಅದು ಒಂಥರ ಕ್ಯಾನ್ಸರ್ ಇದ್ದಂಗ. ಅದು ಶರೀರಕ್ಕೆ ಬಂದಂತ ಕ್ಯಾನ್ಸರ್. ಈ ಲಾಸ್ಟ್ ಶರೀರ ಹೋಗೋದ್ರೆ ಮುಗಿದ್ ಬಿಡ್ಬೋದು. ಆದ್ರೆ ಇದು ರೋಗ ಅನ್ನುವಂಥದ್ದು ಜನ್ಮಾಂತರದಾಗ ಕಾಡ್ತು. ಏನಿಲ್ಲಪ್ಪ, ಸುಮ್ಮನೆ ಕೇಳ್ತೀನಿ, ನನಗೆ ಅರ್ಥ ಆಗ್ಲಿಲ್ಲ ಅಂತ ಸುಮ್ಮನೆ ಕೇಳ್ತೀನಿ ಅಂದ್ರೂ ಕೂಡ ಇದು ಅದ್ಭುತ ಕೆಲಸ ಮಾಡುವಂಥದ್ದು. ಇದು ಸುಮ್ಮನೆ ಹಂಗ ಹೋಗಂಗ್ಲಿ. ಇದು ಅಷ್ಟೊಂದು ಕೆಲಸ ಮಾಡುವಂಥದ್ದು. ಬಹಳ ವಿಶೇಷವಾಗಿ ಹೇಳ್ತಾರೆ ನಿಜಗೊಂಡ್ರು. 8ನೇ ಪದದಲ್ಲಿ ಏನ್ ಹೇಳ್ತಾರ? ಬೊಮ್ಮವನ ಅರಿವಿನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು. ನೋಡ್ರಿ ಏನ್ ಹೇಳ್ತಾರ? ಬೊಮ್ಮವನ ಅರಿವಿನೆಂದು, ಬ್ರಹ್ಮನ್ನ ತಿಳ್ಕೊಳ್ತೀನಿ ಅಂತ ಹೇಳಿ ಎಲ್ಲಿ ನೋಡಾಕತ್ತಾರ? ಹೊರಗ್ ನೋಡಾಕತ್ತಾವ. ಬೊಮ್ಮವನ ಅರಿವಿನೆಂದು ಬಳಲುವರು, ಹೊರಗಡೆ ನೋಡಿ ಬಳಲ್ತಾ ಇದ್ದಾವ. ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜರು. ತಮ್ಮನ್ನೇ ಬಿಟ್ಟು ಅನ್ಯವನ್ನ ನೋಡಿ ಏನು ಬೊಮ್ಮ ನೋಡ್ತಾ ಇದ್ದ, ಹೊರಗಡೆ ನೋಡ್ತಾ ಇದ್ದಾವ, ಬೇರೆ ಕಡೆ ನೋಡ್ತಾ ಇದ್ದಾವ. ಅದಕ್ಕ ಪರಬ್ರಹ್ಮ ಅನ್ನುವಂಥದ್ದು ಎಷ್ಟು ಕಷ್ಟಪಡ್ತಾ ಇದ್ದ. ಹೊರಗಡೆ ಇಲ್ಲಿದ್ದಾನ ಹೊರಗಡೆ ನೋಡಿ ಬಿಡತ್ತೆ. ಯಾಕಂದ್ರೆ ತಮ್ಮೊಳಗಡೆನೆ ಐತನ್ನುವಂಥದ್ದನ್ನ ಬಿಟ್ಟು ಹೊರಗಡೆ ನೋಡ್ತಾ ಇದ್ದಾವ. ನೋಡ್ರಿ, ಯಾಕಂತಂದ್ರ ಈ ಹೊರಗ ಏನು ಈ ಎಲ್ಲ ವಸ್ತುಗಳನ್ನ ನಾವು ತಿಳ್ಕೊಳ್ತೀವಲ್ಲ, ಹೊರಗಿನ ಘಟಪಟಾದಿಗಳನ್ನ ನಾವು ದೃಶ್ಯವಾಗಿ ತಿಳಿದಂತೆ ಬ್ರಹ್ಮನನ್ನ ತಿಳಿತೀವಿ ಅಂತ ಹೊರಗೆ ನೋಡಕ್ ಹೋದ್ರೆ ಕಾಣಿಸ್ತದೆ ಅನ್ನೋ ಅಂದ್ರೆ ಕಾಣಂಗಿಲ್ಲ. ಸಾಧ್ಯನೇ. ಮೂರ್ಖರು ಅಂತ ಹೇಳ್ತಾರೆ. ಮೂರ್ಖರು ಅದೇನ ಕಸ್ತೂರಿ ಮೃಗ ತನ್ನ ಒಳಗಡೆ ಇರುವಂತಹ ಸುಗಂಧ ಭರಿತವಾದಂತ ವಾಸನೆ ಬರ್ತಾ ಇತ್ತು ಒಂದು ಸಂದರ್ಭದಲ್ಲಿ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಹಿಂಗ ಮಲಗಿತ್ತು. ಅದು ಒಕ್ಕಳಿಂದ ನಾಭಿಯಿಂದ ಸುಗಂಧ ಭರಿತವಾದಂತ ವಾಸನೆ ಬರ್ತಿತ್ತು. ಎಲ್ಲಿ ಬರ್ತದೆ ಅಂತ ಸುತ್ತ ಹುಡುಕಿತ್ತಂತ ಒಂದು ರೌಂಡ್. ಎಲ್ಲಿ ಕಾಣಲಿಲ್ಲ, ಎಲ್ಲಿ ಗೊತ್ತಾಗ್ಲಿಲ್ಲ ಅದಕ್ಕೆ. ಮತ್ತೆ ಬಂದು ಹಿಂಗ ಮಲಗಿತ್ತು. ಅವಾಗ ತನ್ನ ನಾಭಿಯಿಂದನೇ ಆ ಸುವಾಸನೆ ಭರಿತವಾದಂತ ವಾಸನೆ ಬರ್ತಾ ಇತ್ತು. ಅದ್ರಂಗ ಎಲ್ಲಿದಾನ? ನಿನ್ನೊಳಗ ಇದ್ದಾನ. ಅದನ್ನ ಬಿಟ್ಟು ಎಲ್ಲಾದ್ರೂ ಅಲ್ಲಿ ಇಲ್ಲಿ ಅಂತ ಹುಡುಕಿ ಇವೆಲ್ಲ ದನ್ಕೊಳಕತ್ತಾವಲ್ಲ. ಅದಕ್ಕ ಬ್ರಹ್ಮ ಹೆಂಗ ವಸ್ತುಗಳನ್ನ ಏನ್ ಘಟಪಟಾದಿಗಳನ್ನ ದೃಶ್ಯವಾಗಿ ತಿಳಿಯಕ್ ಬರ್ತದೆ ಅನ್ನೋದ್ರೆ ಬರಂಗಿಲ್ಲ. ಅದಕ್ಕೆ ಬ್ರಹ್ಮ ಹೊರಗ್ ನೋಡಕ್ ಹೋದ್ರೆ ಕಾಣಿಸ್ತಾನೆ ಅನ್ನಂದ್ರೆ ಕಾಣಿಸಂಗಿಲ್ಲ. ದೃಶ್ಯವಾಗಿ ತಿಳ್ಕೊಳಕ್ ಹೋಗ್ತೀನಿ ಅಂದ್ರೆ ಕಷ್ಟನೇ ಆಗ್ತದಪ್ಪ.
ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ತಿಳಿಯೋದಲ್ಲ ಅದು. ಹೊರಗಡೆ ಹುಡುಕ್ತೀನಿ ಅಂದ್ರೆ ತಿಳಿಯೋದೆಲ್ಲ ಕಷ್ಟನೇ ಆಗ್ತದೆ ನಿನಗೆ. ತಿಳಿಯುವಂಥದ್ದು ಅನ್ನೋದು ಹೊರಗಡೆ ಕಾಣುವಂಥದ್ದು ಐತೇನು, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ತಿಳಿಯುವಂಥದ್ದಲ್ಲ. ಅದರಿಂದ ಏನಾಗ್ತದ, ನಿನಗ ಜಾಸ್ತಿ ದುಃಖ ಆಗ್ತದ, ಚಿಂತೆನೆ ಆಗ್ತದ ವಿನಃ ಅದರಿಂದ ನಿನಗ ಸುಖ ಅಂತೂ ಆಗಂಗಿಲ್ಲ. ಆಗ್ತದೇನ? ಇಷ್ಟು ದಿವಸ ನಾವೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಹುಡ್ಕೊಂತ ಬಂದವ್ರೆ, ಅದು ನಮ್ಗೆ ಇವತ್ತು ಸುಖ ಐತೇನಂದ್ರೆ ಇಲ್ಲ, ಇನ್ನೂ ಹುಡುಕ್ತಾನೆ ಇದ್ದೀವಿ. ಅದಕ್ಕೆ ಹೇಳ್ತಾರ ಇನ್ನೂ ದುಃಖ ಆಗ್ತದ ವಿನಃ ಅದರಿಂದ ಸುಖ ಅಂತೂ ಆಗಂಗಿಲ್ಲ. ಏನಂದ್ರ ನಮ್ಗ ಬ್ರಹ್ಮ ಅಪರೋಕ್ಷ ಜ್ಞಾನ ಆಗ್ಬೇಕಾಗಿತ್ತು ಅಂತ, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಬೇಕು, ಆ ಬ್ರಹ್ಮನನ್ನ ಹುಡುಕ್ಬೇಕಾದ್ರೆ. ಅದಕ್ಕೆ ಏನ್ ಹೇಳ್ತಾರ ಅವರು, ತಮ್ಮವನ್ನ ಅರಿವೇನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ನವನ್ನ ತಮ್ಮನ್ನೇ ಬಿಟ್ಬಿಟ್ಟಿದ್ದಾರೆ. ನಾನು ಯಾರಿದ್ದೀನಿ ಅಂತಹ ಒಂದು ಬ್ರಹ್ಮನನ್ನ ಹುಡುಕ್ಬೇಕಾದ್ರೆ ಮೊದಲು ಹೇಳ್ತಾರೆ ಮಹಾತ್ಮರು, ಮೊದಲು ನಾನು ಯಾರಿದ್ದೀನಿ ಅನ್ನುವಂತ ತಿಳ್ಕೊಳ್ಬೇಕು. ಫಸ್ಟ್ ನಾನು ಯಾರಿದ್ದೀನಿ. ಈ ರೀತಿ ಈ ಬ್ರಹ್ಮಜ್ಞಾನ ಅವಾಗ ಗೊತ್ತಾಗ್ತದ ಯಾರಿದ್ದೀನಿ ನಾನು ಅನ್ನುವಂಥದ್ದು. ಈ ಶರೀರ ಐತು, ಶರೀರದಲ್ಲಿರುವಂತ ಇಂದ್ರಿಯಗಳು ಅದಾವ, ಯಾರಿದ್ದೀನಿ ನಾನು. ಅದರಿಂದ ಅದಕ್ಕೆ ಹೇಳ್ತಾರ, ಈ ಮಾನವ ಶರೀರ ಸದಾ ಅರಿವಿಲೆ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ ಅನ್ನುವಂಥದ್ರಲ್ಲಿ ಹೇಳ್ತಾರ. ನಾನು ಯಾರು ಇದ್ದೀನಿ ಅಂತ ನಾನು ತಿಳ್ಕೊಂಡಾಗ ಅವಾಗ ಬ್ರಹ್ಮನನ್ನ ತಿಳ್ಕೊಳಕ್ ಹೋದಾಗ ಏನಾಗ್ತಾನ, ಬ್ರಹ್ಮನೇ ಆಗ್ತಾನ. ಅದು ಎಲ್ಲಿ ಹುಡುಕ್ಬೇಕು, ನಿನ್ನೊಳಗ. ಅದಕ್ಕೆ ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು ಬ್ರಹ್ಮ. ಯಾಕಂದ್ರೆ ಹೆಂಗ ಅದನ್ನಂತಂದ್ರ ಅದ ಅಪರೋಕ್ಷವಾಗುವಂಥ ರೀತಿಯಲ್ಲಿ ನಿನ್ನಲ್ಲೇ ಇದೆ ಎಲ್ಲಾನು. ಯಾಕ ಇಲ್ಲಿ ಕೂಡ ಅಪರೋಕ್ಷ ಬ್ರಹ್ಮನನ್ನ ಪರೋಕ್ಷವಾಗಿ ನೋಡಕ್ ಹೋದ್ರೆ ಕಾಣ್ತಾನೇನು, ಸಿಗ್ತಾನೇನು ಅಂದ್ರೆ ಖಂಡಿತ ಸಿಗಂಗಿಲ್ಲ. ಅದಕ್ಕ ಮೊದಲ ನಿನ್ನನ್ನ ನೀನು ಅರಿ, ಮೊದಲ ನಿನ್ನನ್ನ ನೀನು ತಿಳ್ಕೊಳಪ್ಪ. ಇಲ್ಲಿ ಕೂಡ ಹೇಳ್ತಾರ. ಅದಕ್ಕೆ ಈ ರೀತಿಯಾಗಿ ಬ್ರಹ್ಮ ಯಾರಿದ್ದಿ ಅಂದ್ರ ಅದು ಹೊರಗಡೆ ಇದ್ದನು ಒಳಗಡೆ ಇದ್ದನು. ಈ ಬ್ರಹ್ಮನನ್ನ ತಿಳ್ಕೊಳ್ಬೇಕಾದ್ರ ಈ ಯಾವುದು ಅಂತಂದ್ರ ನಮ್ಮಲ್ಲೇ ಹುಡುಕುವಂಥದ್ದು ಈ ಶರೀರದ ಒಳಗಡೆ. ಇಲ್ಲಿ ಮುಂದೆ ಕೂಡ ವಿಚಾರಗಳನ್ನ ಹೇಳತ್ತಾರೆ. ಯಾಕಂದ್ರ ಈ ಪಂಚತತ್ವಗಳು ಏನು 25 ತತ್ವಗಳು ಏನದಾವ ಇವನ್ನೆಲ್ಲ ಶೋಧನೆ ಮಾಡುವಂಥದ್ದು. ಇವು ಏನು ತನುವಿದೇನು ಎನ್ನೋಳು ಒಂದಿತೇತಕ್ಕೆ ನಾನಾರು ಜನನ ಮರಣಕಾರಿ ನನ್ನೀ ಶರೀರಗಳು ನೆನೆವ ಆಲಿಸುವ ಉಣುವ ಸೋಂಕುವ ತನ್ನುವ ಆರವು ನುಡಿಗಳು ಜನಿಪವು ಎಲ್ಲಿಂದ ಹಸುಗಳು ಏನೆನ್ನ ನೆಮ್ಮಿಹವು ಎನ್ನನ್ನು ಅನುಗೊಳಿಸಿ ನಡೆಸುವರಾರು ಏತರದಿಂದೆ ಜಗವಿನಿತ್ತು ಭೇದಾಕಾರದಿಂದ ಉದಿಸಿದೆಂಬ ಭಾವನೆಗಳ ಅನುಭವವಿಡ. ಇವೆಲ್ಲ ಬೇಕಾಗಿಲ್ಲ ನಿನಗೆ. ಇವೆಲ್ಲ ಬಿಟ್ಟು ಬರೀ ಮುಂದಲ್ಲ ನೋಡಕ್ ಹೋಗ್ತೀಯಲ್ಲ, ನಿನ್ನೆಲ್ಲ ಬಿಟ್ಟು ಬೇರೆ ಮುಂದೆ ನೋಡಕ್ ಹೋಗಕತ್ತಿದೆ. ಆದ್ರೆ ಶರೀರ ಯಾಕೆ ಬಂದು ಸುಮ್ಮನೆ ಬಂತೇನಿದು? ಎದರಿಂದ ಆಗಿದೆ ಈ ಶರೀರ? ಇದೆಲ್ಲ ನಿನಗೆ ಬೇಕಾಗಿಲ್ಲ. ನಿನಗೆ ಅರ್ಥ ತಿಳ್ಕೊಬೇಕಂತ ಭಾವನೆ ಇಲ್ಲ ನಿನಗೆ. ಮಹಾತ್ಮರು ನೋಡ್ರಿ, ಅದಕ್ಕೆ ಈ ರೀತಿಯಾಗಿ ಬ್ರಹ್ಮನನ್ನ ಅರ್ಥಕೊಳ್ಬೇಕಾದ್ರೆ ನಿನ್ನೊಳಗ ತಿಳ್ಕೊಳ್ಬೇಕಾಗ್ತದ. ಸುಮ್ಮನೆ ಹೊರಗಡೆ ನೋಡಿ ಅದು ಬೇರೆ ಬೇರೆದೆಲ್ಲ ನೋಡ್ಬಿಟ್ಟು ಅಲ್ಲಿ ಅದನ್ನ ಇಲ್ಲಿ ಅದನ್ನ ದೃಶ್ಯವಾಗಿ ತಿಳಿಸ್ಕೊಳ್ತಾನೇನಾತ. ಬ್ರಹ್ಮ ಅಂದ್ರ ತಿಳಿಸ್ಕೊಳಂಗಿಲ್ಲ. ಮೊದಲು ನಿನ್ನೊಳಗ ನೀನು ನೋಡು ಅನ್ನುವಂಥದ್ದನ್ನ ಇಲ್ಲಿ ಹೇಳುತ್ತಾರ. ಏನ್ ಹೇಳ್ತಾರ ಈಗ 1ನೇ ನುಡಿಯಲ್ಲಿ ಹೇಳ್ತಾರೆ ನೋಡೋಣ. ತಿಳಿದು ತತ್ವ ಕುಳವೆಲ್ಲವನು ನೇತಿಗಳೆದು ಅವನ ಅನಾತ್ಮಕವೆಂದು ಬಳಿಕವನು ಒಳಗಧಿಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವ ಬಳಿ ವಿಡಿಯದೆ ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು ಅಂತ ಕೂಡ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ತಿಳಿದು ತತ್ವ ಕುಳವೆಲ್ಲವನು ನೇತಿಗಳೆದು, ನಾನು ಯಾರು ಇದ್ದೀನಿ ಜ್ಞಾನ ಆಗ್ಬೇಕಾದ್ರ ಮೊದಲ ನೀನ್ ಏನ್ ಮಾಡ್ಬೇಕು ಅಂತಂದ್ರ ತತ್ವ ಕುಳ ಅಂತಂದ್ರ 25 ತತ್ವಗಳನ್ನ ವಿಚಾರ ಮಾಡು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಆಕಾಶದ ಒಂದು ತತ್ವಗಳು, ಆಮೇಲೆ ವಾಯುವಿನ ತತ್ವಗಳು,
ಅಗ್ನಿಯ ತತ್ವಗಳು ಏನೇನದಾವ ಇವನ್ನೆಲ್ಲ ವಿಚಾರ ಮಾಡ್ಬೇಕಾಗ್ತದ. ಆಕಾಶದಿಂದ ಅಂತಃಕರಣಗಳು, ಆಮೇಲೆ ವಾಯುವಿನಿಂದ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅನ್ನುವಂಥವಾಗಿರ್ಬೋದು, ಆಮೇಲೆ ಅಗ್ನಿಯಿಂದ ಜ್ಞಾನೇಂದ್ರಿಯಗಳು, ಆಮೇಲೆ ಜಲದಿಂದ ಪಂಚ ವಿಷಯಗಳು, ಶಬ್ದಾದಿ ವಿಷಯಗಳು, ಶಬ್ದ ಸ್ಪರ್ಶ ರೂಪು ರಸಗಂಧ, ಆಮೇಲೆ ಈ ಪೃಥ್ವಿಯಿಂದ ವಾಕ್ ಪಾಣಿ ಪಾದ ಕರ್ಮೇಂದ್ರಿಯಗಳು, ವಾಕ್ ಪಾಣಿ ಪಾದ ಗುಹೆ ಗುದ ಅನ್ನುವಂಥದ್ದು 5 ಕರ್ಮೇಂದ್ರಿಯಗಳು. ಇವು 25 ತತ್ವಗಳಿಂದ ಆಗುವಂಥದ್ದು 25 ತತ್ವಗಳು. ಈ ರೀತಿ ಇವು ನೀನೇನು ಅಂದ್ರೆ ಇವನ್ನ ನೀನು ಫಿಲ್ಟರ್ ಮಾಡ್ಬೇಕು. ಹೆಂಗಂದ್ರೆ 25 ಆಕಾಶದಿಂದ ಆದಂಥದ್ದು ಇವು ಒಂದ್ರಾಗ ಒಂದು ಬೆರಗಿ ಪಂಚೀಕರಣಗೊಂಡು ಈ ಮನಸ್ಸು ಅನ್ನುವಂಥದ್ದು, ಬುದ್ಧಿ ಅನ್ನುವಂಥದ್ದು, ಚಿತ್ತ ಅನ್ನುವಂಥದ್ದು ಇವೆಲ್ಲ ನೀನ ಇಲ್ಲ. ಯಾಕಂದ್ರೆ ಇವನ್ನ ಇದ್ರಿಟ್ಟು ಅರಿಯುವಂಥದ್ದು ನೀನು ಅರಿತಿದೆ, ಆದ್ರೆ ಇವು ನೀನು ಆಗಂಗಿಲ್ಲ. ಯಾಕಂದ್ರೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಚಿತ್ತು, ಅಹಂಕಾರ ಇವೆಲ್ಲ ನೀನು ತಿಳ್ಕೊಳ್ತಿದೆಯಲ್ಲ, ಇವು ನೀನಾಗಂಗಿಲ್ಲ ಅನ್ನುವಂಥ ವಿಚಾರಗಳು. ಆಮೇಲೆ ವಾಯುವಿನ ಅಂಶಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವು ಕೂಡ ನೀನೇ ತಿಳ್ಕೊಳ್ತಿದೆ, ನಿನ್ನೊಳಗೆ ನಡೆಯುವಂಥವು. ಇವು ನೀನಾಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವುದು ಅಗ್ನಿಯ ಅಂಶದಿಂದ ಇಲ್ಲಿ ಈ ಜ್ಞಾನೇಂದ್ರಿಯಗಳು, ಈ ಸ್ತೋತ್ರ, ತೊಕ್ಕು, ಜಿಹ್ವ, ಗ್ರಹಣ, ನೇತ್ರ ಇವು ಕೂಡ ನೀನೇ ತಿಳ್ಕೊಳ್ತಿದೆ. ಈ ಕಿವಿ ಏನು ಶ್ರೋತ್ರೇಂದ್ರಿಯ, ಶಬ್ದ ಕೇಳುವಂಥದ್ದು, ಸ್ಪರ್ಶ ಮಾಡುವಂಥದ್ದು, ಆಮೇಲೆ ರೂಪು ನೋಡುವಂಥದ್ದು, ರುಚಿ ನೋಡುವಂಥದ್ದು, ಈ ರೀತಿ ಗ್ರಹಣ ವಾಸನೆ ನೋಡುವಂಥದ್ದು, ಆಮೇಲೆ ಶಬ್ದ ಇವು 5 ಇಂದ್ರಿಯಗಳಿಗೆ ಏನ್ ಜ್ಞಾನೇಂದ್ರಿಯಗಳು ಅದಾವಲ್ಲ, ಈ ಜ್ಞಾನೇಂದ್ರಿಯಗಳಿಗೆ ಶಬ್ದಾದಿ ವಿಷಯಗಳು. ಈ ಕಿವಿಗೆ ಏನಂದ್ರೆ ಶಬ್ದ ವಿಷಯ ಆಗ್ತದ, ಮತ್ತೆ ಈ ಚರ್ಮಕ್ಕೆ ಏನಾಗ್ತದ ಸ್ಪರ್ಶ ಮಾಡುವಂಥದ್ದು ವಿಷಯ ಆಗ್ತದ, ಆಮೇಲೆ ಈ ಕಣ್ಣಿಗೆ ಏನಾಗ್ತದ ರೂಪು ನೋಡುವಂತ ವಿಷಯ ಆಗ್ತದ, ಬಾಯಿ ರುಚಿನ ಜೀವಕ್ಕೆ ಏನಾಗ್ತದ ರಸ ರುಚಿ ನೋಡುವಂಥದ್ದಾಗ್ತದ, ಈ ಗ್ರಾಣ ಮೂಗಿಗೆ ಏನಾಗ್ತದ ವಾಸನೆ ನೋಡುವಂಥ ಇವು ವಿಷಯಗಳು. ಯಾವುದು ಶಬ್ದಾದಿ ವಿಷಯಗಳು ಜಲದಿಂದ ಆಗುವಂಥದ್ದು, ಇವು ಕೂಡ ನಿನ್ನಿಂದ ತಿಳಿಸಿಕೊಡುತ್ತಾವ. ಆಮೇಲೆ ಕರ್ಮೇಂದ್ರಿಯಗಳು ಈ ಮಾತಾಡುವಂಥದ್ದು, ಪಾಣಿ ಹಿಡಿಯುವಂಥದ್ದು, ಪಾದ ನಡೆಯುವಂಥದ್ದು, ಗುಹ್ಯ ಗುದ, ಗುಹ್ಯ ಮೂತ್ರ ಬಿಡುವಂಥದ್ದು, ಗುದ ಮಲ ಬಿಡುವಂಥದ್ದು ಇವು ಕರ್ಮೇಂದ್ರಿಯಗಳು ನಮ್ಮ ಶರೀರದಲ್ಲಿ ಆಗುವಂಥವು. ಇವೆಲ್ಲ 25 ತತ್ವಗಳಿಂದ ಇವೆಲ್ಲ ನಮ್ಮ ಶರೀರದೊಳಗ ನಾವೇನು ಪಾಪ ಪುಣ್ಯ ಇವೇನು ಪ್ರಾರಬ್ಧ ರೂಪವಾಗಿ ಏನು ಅನ್ಭೋಗ್ಸಕ್ ಬಂದಿದೀವಿ ಇದನ್ನ ತಿಳ್ಕೊಳಕ್ ಇವೆಲ್ಲವಕ್ಕೂ ಇವು ಹೆಲ್ಪ್ ಮಾಡುವಂತ ಇವೆಲ್ಲ ಸಾಧನೆಗಳು. ಬಟ್ ಆದ್ರೆ ಇವು ನಿನ್ನಿಂದ ತಿಳಿಸಿಕೊಡ್ತಾವ, ಇವು ನೀನಾಗಂಗಿಲ್ಲ. ಏನು ನಿನ್ನಿಂದ ತಿಳಿಸಿಕೊಡ್ತಾವ ಅವು ನೀನಾಗಂಗಿಲ್ಲ. ಅದಕ್ಕ ಇಲ್ಲೆಲ್ಲವನ್ನ ಕಳೆದ ಉಳಿನೇ ನೀನು, ಇವನ್ನೆಲ್ಲ ತೆಗೆಯುವಂಥದ್ದು. ಅದಕ್ಕೆ ಇವು 25 ತತ್ವಗಳಿಂದ ಆದಂಥದ್ದು ಯಾವುದಪ್ಪ ಅಂದ್ರೆ ಇದು ಸ್ಥೂಲ ಶರೀರ ಅನ್ನುವಂಥದ್ದು. ಮತ್ತೆ ಈ ಸ್ಥೂಲ ಶರೀರ ಹೆಂಗೈತಂತಂದ್ರ ಇದು ಅನ್ನಮಯ ಕೋಶ, ಇದು ಅನ್ನದಿಂದ ಬೆಳೆಯುವಂಥದ್ದು. ಮತ್ತೆ ಇದು 6 ಶರೀರ ಷಡ್ಭಾವ ವಿಕಾರಕ್ಕೆ ಒಳಗಾಗುವಂಥದ್ದು. ಇದು 6 ವಿಕಾರಗಳಿಂದ ಕೂಡಿದಂಥದ್ದು ಈ ಶರೀರ. ಆದ್ರ ವಿಕಾರದಿಂದ ಕೂಡಿದದ, ಇದು ನಿನ್ನದ ತಿಳಿಸಿಕೊಡುತ್ತದ. ಮತ್ತೆ ಈ ಜನನ ಮರಣದಿಂದ ಇದು ಜನನ ಮರಣಕ್ಕೆ ತುತ್ತಾಗಿದೆ ಈ ಶರೀರ. ಹಂಗಾಗಿ ಇದು ಶರೀರ ನಾನಲ್ಲ. ಯಾಕಂತಂದ್ರೆ ಮತ್ತೆ ಈ ಅನ್ನಮಯ ಕೋಶದೊಳಗೆ ಏನೈತಿ ಅಂತಂದ್ರ ಈ ಪ್ರಾಣಮಯ ಕೋಶ ಐತೆ. ಪ್ರಾಣಮಯ ಕೋಶ ಇಲ್ಲಿ ಕೂಡ ಏನಾಗ್ತದ, ಇದು ಯಾವ ರೀತಿ ಅಂತಾರೆ ಇಲ್ಲಿ ಕೂಡ ಕರ್ಮೇಂದ್ರಿಯ ಏನು ಈ ಪ್ರಾಣಮಯ ಕೋಶ ಕೂಡ ಕರ್ಮೇಂದ್ರಿಯ ಪಂಚಕ ಇಲ್ಲಿ 5 ಇರ್ತಾವಲ್ಲಿ ಸಹಿತವಾಗಿ ಇರ್ತಾವ. ಇದು ಹೆಂಗಿರ್ತಂದ್ರ ಅಶಿವ ತುಷಿಗಳಿಂದ ಕೂಡಿರ್ತದೆ ಇದ್ರ ಧರ್ಮ. ಮತ್ತ ಉಸಿರಾಟ ಮಾಡುವಂಥದ್ದು, ಬಿಡುವಂಥದ್ದು, ಗಮನಾಗಮನ ಮಾಡುವಂಥದ್ದು. ಇದು ಕೂಡ ಇದು ಜಡತ್ವದಿಂದ ಕೂಡಿದಂಥದ್ದು. ಇದು ತಿಳಿಸಿಕೊಳ್ಳುವಂಥದ್ದು. ಇವಕ್ಕೆಲ್ಲ ಶರೀರ ಅದಾವ, ಇಂದ್ರಿಯಗಳು ಅದಾವ, ಇವೆಲ್ಲ ಅದಾವಂದ್ರ ಇವಕ್ಕ ಜಡದಿಂದ ಕೂಡಿದಂಥವು, ಇವ್ ಸ್ವತಂತ್ರ ಶಕ್ತಿ ಇಲ್ಲ ಇವಕ್ಕೆಲ್ಲ. ಅದಕ್ಕೆ ಇವು ಕೂಡ ನಿನ್ನಿಂದ ತಿಳಿಸಿಕೊಡ್ತಾವಲ್ಲ, ಇವು ನೀನಲ್ಲ.
ಅದಕ್ಕೆ ಇದು ಮತ್ತೆ ಪ್ರಾಣಮಯ ಕೋಶದೊಳಗೆ ಏನೈತಪ್ಪ ಅಂದ್ರ ಮನೋಮಯ ಕೋಶ ಐತೆ. ಇದರಲ್ಲಿ ಕೂಡ ಇದೇನೈತೆ ಅಂದ್ರೆ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ ಇವೆಲ್ಲ ಎಲ್ಲಿ ಅದಾವ? ಈ ಮನೋಮಯ ಕೋಶದೊಳಗ ಅದಾವ. ನೋಡ್ರಿ ಹೆಂಗ ಅದಾವ ಇವು. ಇವು ಮನಸ್ಸಿನ ಒಳಗೆ ಇರುವಂತದ್ದು, ಮನಸ್ಸಿನ ಮಕ್ಕಳು ಅಂತಿದ್ರು. ಇದರಲ್ಲಿ ಮತ್ತೇನದಂತಂದ್ರೆ ಇದು ಒಂದ್ಸಲ ಸುಖ ಆದಂಗ ಆಗ್ತದ, ಒಂದ್ಸಲ ದುಃಖ ಆದಂಗ ಆಗ್ತದ. ಈ ಮನಸ್ಸು ಒಂದ್ಸಲ ಬಹಳ ಸುಖ ಪಟ್ಟಂಗ ಆಗ್ಬಿಡ್ತದ, ಒಂದೊಂದ್ಸಲ ದುಃಖ ಪಟ್ಟಂಗ ಆಗ್ತದ. ಸಂಕಲ್ಪ ವಿಕಲ್ಪ ಮಾಡ್ಕೊಳತ್ತದ, ಇದು ಮಾಡ್ಲೆ ಬಿಡ್ಲೆ, ಹೋಗ್ಲೆ ಬರ್ಲೆ, ಸುಖ ಆದಂಗ ಆಗ್ತದ, ಒಮ್ಮೊಮ್ಮೆ ದುಃಖ ಆದಂಗ ಆಗ್ತದ. ಈ ರೀತಿ ಇದು ಕೂಡ ಅರಿಸಿಕೊಡ್ತದ. ನನ್ನ ಮನಸ್ಸು ಯಾಕೋ ಇವತ್ತು ಹೆಂಗೋ ಆಗ್ಬಿಟ್ಟದ್ರಿ, ಸುಖದಿಂದ ಖುಷಿ ಆದಾಗ ನನ್ನ ಮನಸ್ಸು ಬಹಳ ಖುಷಿ ಆಗಿದ್ರಿ ಇವತ್ತು ಅಂತೇವಿ. ದುಃಖ ಅಂದ್ರೆ ಯಾಕೋ ದುಃಖ ಅನ್ಸಕತ್ ನಮಗ್ ಗೊತ್ತಾಗ್ತದೆ ಅಲ್ಲ. ಅದಕ್ಕೆ ಇದು ನಿನ್ನಿಂದ ಅರಿಸಿಕೊಡ್ತದ ಅಂದ್ರೆ ಇದು ನೀನಾಗಂಗಿಲ್ಲ, ಇದು ತಾನಲ್ಲ. ಅದಕ್ಕೆ ಮನಮಯ ಕೋಶದೊಳಗ ವಿಜ್ಞಾನಮಯ ಕೋಶ ಅದ. ಇದು ಕೂಡ ಕರ್ತೃತ್ವ ಭೋಕ್ತೃತ್ವಗಳಿಂದ ಅರಿಸಿಕೊಡುತ್ತದೆ, ತಿಳಿಸಿಕೊಡುತ್ತದ. ಇದು ಕೂಡ ತಾನಲ್ಲ. ಯಾಕಂದ್ರೆ ಇಲ್ಲಿ ಕೂಡ ವಿಜ್ಞಾನಮಯ ಕೋಶ ಇದೇನಾಗ್ತದ, ಅವಿದ್ಯೆಯಲ್ಲಿ ಅಡಿಗೆ ಬಿಡ್ತದೆ, ನಿದ್ರೆ ಒಳಗ್ ಬರ್ತದೆ. ಇದು ಈ ವಿಚಾರ ಅನುಭವಸರದ ಭಾಳ ಚಂದ ಹೇಳಿದಾರ ಅವರು. ಇವೆಲ್ಲ ಏನಾಗ್ತಾವ ಅಂತಂದ್ರ ನಿದ್ರೆ ಒಳಗ, ನಿದ್ದೆ ಏನ್ ಬರ್ತದಲ್ಲ ಅಲ್ಲಿ ಕಾರಣ ಶರೀರ, ಅವಿದ್ಯೆಯ ಒಂದು ಶರೀರ ಇವೆಲ್ಲ ಅಡಿಗೆ ಬಿಡ್ತಾವಲ್ಲಿ. ಅದಕ್ಕೆ ಏನಾಗ್ತದ ಅಂತಂದ್ರೆ ಅವಿದ್ಯೆ ವೃತ್ತಿಯಲ್ಲಿ ಆನಂದವು ಉಳಿತದ. ಅಲ್ಲಿ ಎಲ್ಲಿ ಅವಿದ್ಯೆ ನಿದ್ರೆ ಒಳಗೆ ಏನಿರ್ತದೆ, ಬರೀ ಅವಿದ್ಯೆ ಕಾರಣ ಶರೀರ ಮಾತ್ರ ಇರ್ತದಲ್ಲ, ಅಲ್ಲಿ ಏನಾಗ್ತದಂದ್ರೆ ಆನಂದ. ವಿಜ್ಞಾನಮಯ ಕೋಶದೊಳಗೆ ಆನಂದಮಯ ಕೋಶ ಅದ. ವಿಜ್ಞಾನಮಯ ಕೋಶ ಅವಿದ್ಯೆ ಒಳಗೆ ಅಡಗ್ತದ, ಅಲ್ಲಿ ಏನಾಗ್ತದ ಅಂತಂದ್ರ ಆನಂದ, ಅವಿದ್ಯೆ ವೃತ್ತಿಯಲ್ಲಿ ಆನಂದ ಒಳದಂಗ ಆಗ್ತದ ಅದು. ಅದರಿಂದ ಏನಾಗ್ತದ, ವಿಜ್ಞಾನಮಯ ಕೋಶದೊಳಗೆ ಆನಂದಮಯ ಕೋಶ ಇರ್ತದೆ. ಆನಂದಮಯ ಕೋಶ ಕೂಡ ಅದು ಹೆಂಗಾಗ್ತದ, ಪ್ರತಿಬಿಂಬ ಆನಂದ, ಅವಿದ್ಯೆಯಲ್ಲಿ ತೋರುವಂಥದ್ದು. ಹಂಗಾಗಿ ಅದು ತೋರಿ ಅಡಗುವಂಥದ್ದು, ಅದು ಯಾವಾಗ್ಲೂ ಇರುವಂಥದ್ದಲ್ಲ ಆನಂದಮಯ ಕೋಶ. ಅದು ಕೂಡ ಪ್ರತಿಬಿಂಬ ಆನಂದ ಇರ್ತದ. ಹಂಗಾಗಿ ಅದು ಕ್ಷಣಿಕ ಇರ್ತದೆ, ತೋರ್ದಂಗ ಆಗ್ತದೆ ಮತ್ತೆ ಅಡಗ್ತದೆ. ನಿದ್ರೆ ಒಳಗೆ ಎಲ್ಲ ಪರಬ್ರಹ್ಮ ಸ್ವರೂಪನೇ ಇರ್ತದೆ, ಇಲ್ಲ ಅಂತಿಲ್ಲ. ಅಲ್ಲಿ ಏನಿರ್ತದಂದ್ರೆ ಅಜ್ಞಾನ ಇರ್ತದೆ, ಅವಿದ್ಯೆ ಇರ್ತದಲ್ಲಿ ಇದ್ದದಕ್ಕಾಗಿ ಅದು ನಮ್ಗೆ ಅಷ್ಟು ಬರಂಗಿಲ್ಲ. ಅದು ಕ್ಷಣಿಕ ತೋರ್ದಂಗಾಗಿ ಅಡಗ್ತದ ಅಷ್ಟೇ. ಅದಕ್ಕೆ ಈ ರೀತಿ ಇವೆಲ್ಲಕ್ಕೂ ಬೇರೆಯಾಗಿ ನೀನ್ ಬೇರೆನೇ ಇದೆ, ಇವೆಲ್ಲವುಗಳನ್ನ ತಿಳಿಯುವಂಥವ್ ನೀನ್ ಬೇರೆನೇ ಇದೆ, ನೀನ್ ನಿತ್ಯನಾಗಿದೆ. ಜಾಗ್ರ ಸ್ವಪ್ನ ಸುಸುಪ್ತಿ 3 ಅವಸ್ಥೆಗಳನ್ನ ಅರಿಯುವಂಥವ್ ನೀನೇ ಇದೆ. ಇವೆಲ್ಲ ಪಂಚಕೋಶಗಳನ್ನ ನಾವು ವಿಚಾರ ಮಾಡಿ ನೋಡಿದಾಗ ಇವಕ್ಕೆಲ್ಲ ವಿಲಕ್ಷಣವಾಗಿರುವಂತ ನೀನ್ ಬೇರೆನೇ ಇದ್ದೀಯಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದರಿಂದ ನೀನ್ ಹೆಂಗದೇ ಸದ್ರೂಪು ಚಿದ್ರೂಪು ಎಲ್ಲ ಅವಸ್ಥೆಗಳಲ್ಲಿರುವಂಥದ್ದಕ್ಕಾಗಿ ನೀನ್ ಸದ್ರೂಪ ಇದೆ, ಸದ್ರೂಪದಿಂದ ಕೂಡಿದಿ. ಎಲ್ಲವನ್ನ ತಿಳಿಯೋದಕ್ಕಾಗಿ ಚಿದ್ರೂಪ ಇದೆ. ಅದಕ್ಕೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥ ನೀನು ಇದ್ದೀಯ. ಇವೆಲ್ಲವುಗಳು ನಿನ್ನಿಂದ ತಿಳಿಸಿಕೊಳ್ಳುವಂಥದ್ದಕ್ಕಾಗಿ ಇವು ಯಾವ ನೀನಲ್ಲ ಅನ್ನುವಂಥದ್ದನ್ನ ವಿಚಾರ ಮಾಡ್ಬೇಕಾಗ್ತದ. ಅದಕ್ಕೆ ಈ ಒಂದು ಸಚ್ಚಿದಾನಂದ ರೂಪವಾದಂಥ ಸ್ವರೂಪ ಅದು. ಯಾಕಂದ್ರೆ ಇವೆಲ್ಲ ಕಳೆದ ಉಳಿದ ಉಳಿಮೆ ನಿನ್ನ ಒಂದು ಸ್ವರೂಪ ಐತೆ. ಆದ್ರ ಈ ರೀತಿ ಪಂಚಕೋಶಗಳು ಹೆಂಗದಾವಂದ್ರೆ ದೃಶ್ಯವಾಗಿ ತೋರ್ತಾವ. ಇವು ಕಲ್ಪಿತದಿಂದ ಕೂಡಿದವರ್ತ. ಇವಕ್ಕೆಲ್ಲಕ್ಕೂ ಆಧಾರವಾಗಿರುವಂಥವು ನೀನಿದೆ, ಆದ್ರೆ ಇವೆಲ್ಲವುಗಳಲ್ಲಿ ಬೆರ್ತಿಲ್ಲ ನೀನು ಅನ್ನುವಂಥ ವಿಚಾರವನ್ನ ನೀ ತಿಳ್ಕೊಂಡಾಗ ಗೊತ್ತಾಗ್ತದ ತಾನೇ ಪರಬ್ರಹ್ಮ ಸ್ವರೂಪ ಅನ್ನುವಂಥ ವಿಚಾರವನ್ನ ಅವಾಗ ಜ್ಞಾನ ಆಗ್ತದೆ. ಇದು ಜ್ಞಾನ ಆಗ್ಬೇಕಾದ್ರೆ ಅದರಿಂದ ನೀನ್ ಇದನ್ನ ಚೆನ್ನಾಗಿ ವಿವೇಕ ಮಾಡಿದಾಗ ನಿನಗ್ ಗೊತ್ತಾಗ್ತದ ಎಲ್ಲಿದ್ದಾನಂತ, ಪರಬ್ರಹ್ಮ ಎಲ್ಲಿದೆ ಅಂತ ಅವಾಗ ಗೊತ್ತಾಗ್ತದೆ. ಅಲ್ಲಿ ತನ ನೀನ್ ಇದನ್ನ ಬಿಟ್ಟು ನಿನ್ನನ್ನೇ ನೀ ತಿಳ್ಕೊಳಕ್ ಬಿಟ್ಟು ನೀವು ಹೊರಗಡೆ ಎಷ್ಟು ಜನ್ಮದಾಗ ನೋಡಿಕ್ಯಾರ ನಿನಗೆ ಅಂತ ಆನಂದನೂ ಸಿಗಂಗಿಲ್ಲ, ಅಂತ ಬ್ರಹ್ಮನೂ ಸಿಗಂಗಿಲ್ಲ. ಮತ್ತೆ ನಿನ್ ಕಷ್ಟನೇ ಕಟ್ಕೊಂಡು ಹೋಗ್ತಿದ್ವಿ ಹೊರತಾಗಿ ಆನಂದ ಅಂತೂ ನಿನಗಿಲ್ವೇ ಇಲ್ಲ. ಎಷ್ಟು ಅದ್ಭುತ ನೋಡಿ. ಅದಕ್ಕೆ ಎಲ್ಲೈತೆ ನಿನ್ನೊಳಗೈತೆ, ನೀನ್ ತಿರ್ಗಾ ಕುಂತು ವಿಚಾರ ಮಾಡ್ಬೇಕು ವಿನಃ ಹೊರಗಡೆ ನೋಡ್ತೀನಿ ಅಂದ್ರೆ ಇದು ಸಿಗುವಂತದ್ದಲ್ಲ. ಇದು ಒಂದು ಜನ್ಮ ಅಲ್ಲ, ಎಷ್ಟು ಜನ್ಮ ಬಂದ್ರು ಕೂಡ ಹಿಂಗೇ ಬರೋದು ಹೋಗೋದು ಹೊತ್ಕೊಂತ ಹೋಗೋದು. ಅದಕ್ಕೆ ಹೇಳ್ತಾರಲ್ಲ, ಇದು ಅಪ್ಪಿ ತಪ್ಪಿ ಬಂದ್ಬಿಟ್ಟಿದ, ಕೈ ಸಿಕ್ಬಿಟ್ಟದ ಇದನ್ನ ಮನುಷ್ಯನ ಶರೀರ. ಈ ಶರೀರ ಬಂದದ್ದು ಸಾಮಾನ್ಯ ಅಲ್ಲ, ಅದು ಒಂದು
ಅದೇ ಏನ್ ಹೇಳ್ತಾರೆ, ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗು ಹಿಂಗು ಕಳೆದಂತೆ ಇದು ಬಂದ್ಬಿಟ್ಟದ. ಆದ್ರೆ ಇದರಿಂದನೇ ನಾವು ಇದನ್ನ ತಿಳ್ಕೊಳ್ಬೇಕಾಗ್ಯದಲ್ಲ. ಅದಕ್ಕೆ ಈ ರೀತಿ ಪಂಚಕೋಶಗಳನ್ನ ಇವೆಲ್ಲವನ್ನ ನಿನ್ನ ವಿವೇಕದಿಂದ ನೋಡಿದಾಗ ನಿನಗೆ ಗೊತ್ತಾಗ್ತದ ಬ್ರಹ್ಮ ಎಲ್ಲಿದೆ, ನಿನ್ನೊಳಗೆ ತಿಳ್ಕೊಳ್ಬೇಕಾದಂಥದ್ದು. ಹೊರಗಡೆ ಹುಡುಕಿದ್ರೆ ಸಿಗಂಗಿಲ್ಲಪ್ಪ. ಅದಕ್ಕೆ ಬೊಮ್ಮವನ್ನ ಅರಿವಿನೆಂದು ಬಳಲುವರು, ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದನ್ನ ಸ್ವಲ್ಪ ತಗೊಂಡು ನಾಳೆ ಮಾತಾಡೋಣ. ಒಂದೆರಡು ಮದ್ದು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.